ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳು. ಹಾಗೆಯೇ ಧ್ಯಾನ ಹಾಗೂ ಸ್ವಾಧ್ಯಾಯದ ಪರಿಕಲ್ಪನೆಯನ್ನು ಸಾರಿದಂತಹ ಎಲ್ಲರ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಗೆಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ಗೆ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಗತ. ಈ ದಿನ ಜನವರಿ 9 ಶುಕ್ರವಾರ ದಿನ. 41 ದಿನಗಳ ಮಂಡಲ ಕಾರ್ಯಕ್ರಮದ 5ನೆಯ ದಿನ ಇದಾಗಿದೆ. ಎಲ್ಲರಿಗೂ ತಿಳಿದ ಹಾಗೆ ಶುಕ್ರವಾರ ದಿನ ನಾವು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ, ಅಥವಾ ಸಮಗ್ರ ಜೀವನ ಶೈಲಿ, ನಮ್ಮ ಜೀವನ ಶೈಲಿಯ ಒಡರು ತೊಡರುಗಳು ಅಥವಾ ನಾವು ಸರಿಯಾಗಿ ನಿಭಾಯಿಸದೇ ಇರುವುದರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಯನ್ನ ನಾವು ಕಾಣ್ತೇವೆ. ಆದ್ರಿಂದ ನಾವು ಶುಕ್ರವಾರ ದಿನ ಈ ಸಮಗ್ರ ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಶೈಲಿಯನ್ನು ನಾವು ಅಳವಡಿಸ್ಕೊಳ್ಳಬೇಕು ಅಂತ ಹೇಳತಕ್ಕಂತಹ ಮಾಹಿತಿಯನ್ನ ವಿವಿಧ ಮಾಸ್ಟರ್ಗಳಿಂದ ನಾವು ಪಡ್ಕೊಳ್ತಾ ಇದ್ದೇವೆ. ಹಾಗೆಯೇ ಈ ದಿನ ಸಮಗ್ರ ಜೀವನ ಶೈಲಿಯ ಬಗ್ಗೆ ನಮ್ಮೊಟ್ಟಿಗೆ ಜ್ಞಾನವನ್ನ ಹಂಚಿಕೊಳ್ಳಿಕ್ಕೆ ಇಬ್ಬರು ನಮ್ಮದೇ ಈ ವೇದಿಕೆಯ ಮಾಸ್ಟರ್ಸ್ ಸಿದ್ಧರಾಗಿ ಬಂದಿದ್ದಾರೆ. ನಮ್ಮ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ವೇದಾವತಿ ಮೇಡಮ್ ಅವರು, ಹಾಗೇನೆ ಈ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ನಾಗರತ್ನಮ್ಮ BR, ಇವರಿಬ್ಬರು ಸಹ ನಮಗೆ ಜ್ಞಾನವನ್ನ ಹಂಚಿಕೆ ಮಾಡಲಿದ್ದಾರೆ. ಮೊದಲನೇದಾಗಿ ನಾನು ಶ್ರೀಮತಿ ವೇದಾವತಿ ಮೇಡಮ್ ಅವರನ್ನ ಈ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವನ್ನ ಸ್ವಾಗತವನ್ನ ಕೋರ್ತೇನೆ. ಮೇಡಮ್, ನಿಮಗೆ 20 ಮಿನಿಟ್ಸ್ ತಾವು ಸಮಯವನ್ನ ತಗೊಂಡು ತಮ್ಮ ಜ್ಞಾನ ಹಂಚಿಕೆಯನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ಒಂದ್ಸಲ ನೀವು ಹ್ಯಾಂಡ್ ರೈಸ್ ಮಾಡಿ. ವೇದಾವತಿ ಮ್ಯಾಮ್, ಹ್ಯಾಂಡ್ ರೈಸ್ ಮಾಡಿ. ಕೇಳ್ತಾ ಇಲ್ವಾ? ಹಾ, ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ತಮ್ಮ ಜ್ಞಾನ ಹಂಚಿಕೆಯನ್ನ ಪ್ರಾರಂಭ ಮಾಡಿ. ನಮಸ್ತೆ ರೇವತಿ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ಈ ದಿನ ಈ ವಿಷಯ ನಮ್ಮ ರಂಗನಾಥ್ ಸರ್ ಸುಮಾರು ಸರಿ ಹೇಳಿದ್ದಾರೆ, ಆದ್ರೂ ಈಗ ಹೊಸಬರು ಬಂದಿದ್ದೀರಿ, ಸ್ವಲ್ಪ ಪುನರ್ಮನನ ಆಗ್ಲಿ ಅಂತ ಹೇಳಿ ನಾನು ಸ್ವಲ್ಪ ವಿಷಯಗಳನ್ನ ಆರಿಸ್ಕೊಂಡಿದ್ದೀನಿ. ನಾವು ಈ ದಿನ ಒಂದು 14 ಬಗ್ಗೆ ತಿಳಿಯೋಣ. ಮತ್ತೆ ಶರೀರ, ಪ್ರಾಣ ಅಂದ್ರೆ ಏನು, ಸಂಖ್ಯೆಗಳು, ಮತ್ತೆ ಈ ಕರ್ಮ ಸಿದ್ಧಾಂತ ಮತ್ತು ಕೋಶ 20 ನಿಮಿಷದಲ್ಲಿ ಎಷ್ಟು ಕವರ್ ಮಾಡ್ಲಿಕ್ಕಾಗುತ್ತ ನಾನು ಅಷ್ಟು ಹೇಳ್ತೇನೆ. ಫಸ್ಟ್ ನಾವು 14 ಲೋಕಗಳು. ಅಥರ್ವ ವೇದವು 14 ಲೋಕಗಳಿವೆ ಎಂದು ಹೇಳುತ್ತೆ. ಇದರಲ್ಲಿ 7 ಲೋಕಗಳು ಮೇಲಿನ ಲೋಕಗಳು ಮತ್ತು 7 ಕೆಳಗಿನ ಲೋಕಗಳು. ಮೇಲಿನ ಲೋಕ ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ, ಅಲ್ಲಿ ಬ್ರಹ್ಮ ವಾಸಿಸ್ತಾರೆ, ಬ್ರಹ್ಮದೇವರು ವಾಸಿಸ್ತಾರೆ. ಮತ್ತೆ ತಪೋಲೋಕ, ಅಲ್ಲಿ ದೇವತೆಗಳು ವಾಸಿಸ್ತಾರೆ. ಜನಲೋಕ, ಬ್ರಹ್ಮನ ಮಕ್ಕಳು, ಸಪ್ತರ್ಷಿಗಳು, ಸನತ್ ಕುಮಾರರು, ನಾರದ, ದಕ್ಷ ಮತ್ತು ಕರ್ದಾಮ ಇವರುಗಳು ವಾಸಿಸುತ್ತಾರೆ. ಮತ್ತೆ ಮಹರ್ಲೋಕ, ಮಾರ್ಕಂಡೇಯ ಮತ್ತು ಇತರ ಋಷಿಗಳು ವಾಸಿಸುತ್ತಾರೆ.
ಸ್ವರ್ಗಲೋಕ. ಇದು ಸೂರ್ಯ ಮತ್ತು ಸಪ್ತರ್ಷಿಗಳು ಇರುವ ಜಾಗದ ಮಧ್ಯಭಾಗ. ಇಂದ್ರ ವಾಸಿಸುತ್ತಾನೆ. ಮತ್ತೆ ಭುವರ್ಲೋಕ ಅಂದ್ರೆ ಅದು ಪಿತೃಲೋಕ. ಇದು ಸೂರ್ಯನಿಗೂ ಭೂಮಿಗೂ ಇರುವ ಮಧ್ಯಭಾಗ. ಇಲ್ಲಿ ಪಿತೃಗಳು ಮತ್ತು ಇತರ ದೇವತೆಗಳು ವಾಸಿಸುತ್ತಾರೆ. ನೆಕ್ಸ್ಟ್ ಭೂಲೋಕ. ಇಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ವಾಸಿಸುತ್ತಾರೆ. ಅಂದ್ರೆ 84 ಲಕ್ಷ ಜೀವರಾಶಿಗಳು. ಮತ್ತೆ ಇದರ ಕೆಳಗೆ 7 ಲೋಕ. ಅತಲ ಲೋಕ. ಅತಲ ಮಯನ ಮಗ ಬಲ ಆಳುತ್ತಾನೆ. ಸುಂದರವಾದ ಸಮೃದ್ಧ ಲೋಕ. ವಿತಲ ಲೋಕ. ಭೌತಿಕ ಸುಖಕ್ಕೆ ಇಷ್ಟಪಡುತ್ತಾನೆ. ಸುತಲ ಲೋಕ. ವಾಮನನಿಂದ ಸೋಲಿಸಲ್ಪಟ್ಟ ಬಲಿ ಮಹಾರಾಜ ಆಳುತ್ತಾನೆ. ತರಾತಲ ಲೋಕ. ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಮಹಾ ವೇದಾವತಿ ಮ್ಯಾಮ್, ತಮ್ದು ನೆಟ್ವರ್ಕ್ ಒಂದ್ ಸ್ವಲ್ಪ ಕೇಳಿಸ್ತದೆ. ಹಾ, ಸುತಲ ಲೋಕ ವಾಮನನಿಂದ ಸೋಲಿಸಲ್ಪಟ್ಟ ಬಲಿ ಮಹಾರಾಜ ಆಳ್ತಾನೆ. ತಲಾತಲ. ಈಗ ಕ್ಲಿಯರ್ ಇದೆಯಾ ಮೇಡಮ್? ಮೇಡಮ್ ಈಗ ಕ್ಲಿಯರ್ ಇದೆಯಾ? ಎಸ್ ಮೇಡಮ್, ಮಾತಾಡಿ. ಮಹಾತಲ ಲೋಕ ಅಂದ್ರೆ ಅದು ನಾಗಗಳ ಲೋಕ. ಪಾತಾಳ ಲೋಕ. ನಾಗಗಳ ಲೋಕ ಆಡ್ತಾನೆ. ನಿತಲ ಗಭಸ್ತಿ ಮತ. ಇವುಗಳ ಜೊತೆಗೆ ನರ ಕೆಳಭಾಗದಲ್ಲಿ ಇವುಗಳ ಸಂಖ್ಯೆ ನಿರ್ದಿಷ್ಟವಾಗಿಲ್ಲ. ಇದಿಷ್ಟು 14 ಲೋಕಗಳ ವಿಚಾರ. ಮತ್ತೆ ನೆಕ್ಸ್ಟ್ ಈಗ ನಾವು 3 ಶರೀರಗಳು. ಸನಾತನ ಧರ್ಮದ ಅದ್ವೈತ ವೇದಾಂತದ ಪ್ರಕಾರ 3 ಶರೀರಗಳಿವೆ. ಅವುಗಳನ್ನು ಒಟ್ಟಾಗಿ ಶರೀರತ್ರಯ ಎಂದು ಕರೀತಾರೆ. ಆ 3 ಶರೀರಗಳು ಮತ್ತು ಅವುಗಳ ವಿವರಣೆಗಳು ಅಂದ್ರೆ ಸ್ಥೂಲ ಶರೀರ. ಇದು ನಾವು ಕಣ್ಣಿಗೆ ಕಾಣುವ ಭೌತಿಕ ದೇಹ. ಇದು ಪೃಥ್ವಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಪಂಚ ಮಹಾಭೂತಗಳಿಂದ ಕೂಡಿದೆ. ಹುಟ್ಟು, ಬೆಳವಣಿಗೆ, ಬದಲಾವಣೆ, ಕ್ಷೀಣಿಸುವುದಕ್ಕೆ ಮತ್ತು ಸಾವು ಎಂಬ 6 ಸ್ಥಿತಿಗಳಿಗೆ ಒಳಪಡುತ್ತೆ. ಇದು ಅನ್ನಮಯ ಕೋಶಕ್ಕೆ ಸಮಾನವಾಗಿದೆ. ಅನ್ನಮಯ ಅಂದ್ರೆ ಆಹಾರದ ಪೊರೆ. ನೆಕ್ಸ್ಟ್ ಸೂಕ್ಷ್ಮ ಶರೀರ, ಸಬ್ಟಲ್ ಬಾಡಿ. ಇದು ಮನಸ್ಸು, ಬುದ್ಧಿ ಮತ್ತು ಪ್ರಾಣಶಕ್ತಿಯನ್ನು ಒಳಗೊಂಡಿರುವ ಅತಿ ಸೂಕ್ಷ್ಮ ದೇಹ. ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಇದರ ಅಸ್ತಿತ್ವವನ್ನು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ದೇಹದ ಚಟುವಟಿಕೆಗಳ ಮೂಲಕ ಅನುಭವಿಸಬಹುದು. ಇದು 5 ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಕರ್ಮೇಂದ್ರಿಯಗಳು: ಮಾತು, ಕೈ, ಕಾಲು ಇತ್ಯಾದಿ. 5 ಪ್ರಾಣಗಳು ಅಂದರೆ ಉಸಿರಾಟ, ರಕ್ತ ಸಂಚಾರ ಇತ್ಯಾದಿ. ಮನಸ್ಸು ಮತ್ತು ಬುದ್ಧಿ. ಹೀಗೆ ಒಟ್ಟು 17 ಅಂಶಗಳಿಂದ ಕೂಡಿದೆ. ಇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳಿಗೆ ಸಮಾನವಾಗಿದೆ. ಒಬ್ಬ ವ್ಯಕ್ತಿ ಸತ್ತಾಗ ಸ್ಥೂಲ ಶರೀರ ಆಗುತ್ತೆ, ಆದರೆ ಸೂಕ್ಷ್ಮ ಶರೀರ ಕಾರಣ ಶರೀರದೊಂದಿಗೆ ಮುಂದಿನ ಜನ್ಮಕ್ಕೆ ಪ್ರಯಾಣಿಸುತ್ತಾನೆ. ಇದು ಆಯ್ತು. ಈಗ ನಾವು ಈ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ.
ನಮ್ಮ ಹಿಂದೂ ಧರ್ಮ ಮತ್ತು ಕನ್ನಡ ಸಂಸ್ಕೃತಿಯಲ್ಲಿ 1ರಿಂದ 10 ಸಂಖ್ಯೆಗಳಿಗೆ ಇರುವ ಆಧ್ಯಾತ್ಮಿಕ ಮಹತ್ವದ ವಿವರಣೆ. ಸಂಖ್ಯೆ 1 ಅಂದ್ರೆ ಏಕಂ, ಒನ್ನೆಸ್. ಆಧ್ಯಾತ್ಮಿಕ ಮಹತ್ವ ಇದು ಬ್ರಹ್ಮಾಂಡದ ಮೂಲ, ಆದಿ ಮತ್ತು ಪರಮಾತ್ಮನನ್ನು ಸಂಕೇತಿಸುತ್ತದೆ. ಏಕಂ ಸತ್ ಎಂದರೆ ಸತ್ಯ ಒಂದೇ. ಎಲ್ಲಾ ಸಂಖ್ಯೆಗಳ ಸೃಷ್ಟಿಗೆ ಒಂದು ಮೂಲವಾಗಿದೆ. ಹಾಗೆಯೇ ಎಲ್ಲವೂ ದೇವರ ಒಂದೇ ರೂಪದಿಂದ ಹುಟ್ಟಿದೆ ಎಂಬ ತತ್ವವನ್ನು ಇದು ಸೂಚಿಸುತ್ತದೆ. ಇದು ನಾಯಕತ್ವ, ಸ್ವತಂತ್ರತೆ ಮತ್ತು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಸೂರ್ಯನೊಂದಿಗೆ ಜೋಡಿಸಲಾಗಿದೆ. ಮತ್ತೆ ಸಂಖ್ಯೆ 2 ದ್ವಂ. ಇದು ದ್ವೈತ ತತ್ವವನ್ನು ಸೂಚಿಸುತ್ತದೆ. ಪುರುಷ ಮತ್ತು ಪ್ರಕೃತಿ, ಶಿವ ಮತ್ತು ಶಕ್ತಿ, ಒಳ್ಳೆಯದು ಮತ್ತು ಕೆಟ್ಟದ್ದು, ಹಗಲು ಮತ್ತು ರಾತ್ರಿ. ಇದು ಸಮತೋಲನ, ಸಹಕಾರ ಮತ್ತು ಹೊಂದಾಣಿಕೆಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಚಂದ್ರನೊಂದಿಗೆ ಸಂಬಂಧಿಸಲಾಗಿದೆ. ಮತ್ತೆ 3 ತ್ರಿನಿ. ಇದು ಪವಿತ್ರವಾದ ತ್ರಿಮೂರ್ತಿಗಳನ್ನು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ ಮತ್ತು ತಿಳಿಸುತ್ತದೆ. ಹಿಂದೂ ಧರ್ಮದಲ್ಲಿ ತ್ರಿಗುಣಗಳು ಸತ್ವ, ರಜ, ತಮ, 3 ಲೋಕಗಳು ಸ್ವರ್ಗ, ಮರ್ತ್ಯ, ಪಾತಾಳ, ಇವೆಲ್ಲವೂ 3 ಪ್ರತಿನಿಧಿಸುತ್ತವೆ. 4 ಚತ್ವಾರಿ. ಇದು ಸ್ಥಿರತೆ ಮತ್ತು ಅಡಿಪಾಯವನ್ನು ಸೂಚಿಸುತ್ತದೆ. 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಜೀವನದ 4 ಹಂತಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಮತ್ತು 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳನ್ನು ಪ್ರತಿನಿಧಿಸುತ್ತದೆ. ಮತ್ತೆ 5 ಅಂದ್ರೆ ಪಂಚ. ಇದು ಪಂಚಭೂತಗಳನ್ನು ಅಂದ್ರೆ ಕ್ಷಿತಿ, ಅಪ್, ತೇಜ, ವಾಯು, ಆಕಾಶ. ಅಂದ್ರೆ ಇದು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಪಂಚೇಂದ್ರಿಯಗಳನ್ನು ಸಂಕೇತಿಸುತ್ತದೆ. ಇದು ಪ್ರಪಂಚದ ಭೌತಿಕ ಮತ್ತು ಸೂಕ್ಷ್ಮ ಸ್ಥಿತಿಗಳನ್ನು ಸೂಚಿಸುತ್ತದೆ. ಮತ್ತೆ 6 ಅಂದ್ರೆ ಷಟ್. ಇದು ಸಮತೋಲನ, ಪ್ರೀತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದೆ. ಷಡರ್ಷಗಳು ಹಿಂದೂ ತತ್ವಶಾಸ್ತ್ರದ 6 ವ್ಯವಸ್ಥೆಗಳು ಮತ್ತು ಜೀವನದ 6 ರುಚಿ: ಉಪ್ಪು, ಖಾರ, ಕಹಿ, ಒಗರು. ಇದು ಪ್ರತಿನಿಧಿಸುತ್ತದೆ. ಇದು ಮಾಯೆ ಮತ್ತು ಲೌಕಿಕ ಆಕರ್ಷಣೆಗಳನ್ನು ಸೂಚಿಸುತ್ತದೆ. ಮತ್ತೆ ನೆಕ್ಸ್ಟ್ 7 ಸಪ್ತ. ಇದು ಆಧ್ಯಾತ್ಮಿಕತೆ ಮತ್ತು ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಿಸಿದೆ. 7 ಋಷಿಗಳು ಅಂದ್ರೆ ಸಪ್ತರ್ಷಿಗಳು, 7 ಚಕ್ರಗಳು ಮತ್ತು ವಾರದ 7 ದಿನಗಳು, 7 ಸಪ್ತಸ್ವರಗಳು ಮತ್ತು 7 ಬಣ್ಣಗಳು ಇದು ಪ್ರತಿನಿಧಿಸುತ್ತದೆ. ಇದು ಉನ್ನತ ಮಟ್ಟದ ಅರಿವು ಮತ್ತು ಸಂವೇದನಾಶೀಲತೆಯನ್ನು ಸೂಚಿಸುತ್ತದೆ. ಮತ್ತೆ 8 ಅಷ್ಟ. ಇದು ಶ್ರೀಕೃಷ್ಣನೊಂದಿಗೆ ಸಂಬಂಧಿಸಿದೆ ಮತ್ತು ಅನಂತತೆಯನ್ನು ಪ್ರತಿನಿಧಿಸುತ್ತದೆ. ಅನಂತತೆ ಅಂದ್ರೆ ಇನ್ಫಿನಿಟಿ. ಅಷ್ಟೈಶ್ವರ್ಯಗಳು 8 ವಿಧದ ಸಂಪತ್ತು, ಅಷ್ಟ ದಿಕ್ಕುಗಳು ಮತ್ತು ಯೋಗದ ಅಷ್ಟಾಂಗ ಮಾರ್ಗವನ್ನು ಸೂಚಿಸುತ್ತದೆ. ಇದು ಕರ್ಮ ಮತ್ತು ಸಮತೋಲನವನ್ನು ತರುತ್ತದೆ.
9 ನವ. ಇದು ಪೂರ್ಣತೆ, ದೈವಿಕತೆ ಮತ್ತು ವಿಮೋಚನೆಯನ್ನು ಸಂಕೇತಿಸುತ್ತದೆ. ನವದುರ್ಗರು, ನವರಾತ್ರಿ ಮತ್ತು ನವವಿಧ ಭಕ್ತಿ ಮಾರ್ಗಗಳು ಭಕ್ತಿಯ 9 ರೂಪಗಳು ಪ್ರತಿನಿಧಿಸುತ್ತದೆ. ಇದನ್ನು ಮಂಗಳ ಗ್ರಹದೊಂದಿಗೆ ಜೋಡಿಸಲಾಗಿದೆ. ಮತ್ತು ಕೊನೆಯದಾಗಿ 10 ದಶ. ಇದು ಪೂರ್ಣತೆ ಅಥವಾ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಒಂದು ಚಕ್ರದ ಅಂತ್ಯ ಮತ್ತು ಹೊಸ ಚಕ್ರದ ಪ್ರಾರಂಭವನ್ನು ಇದು ಸಂಕೇತಿಸುತ್ತದೆ. ದಶಾವತಾರಗಳು, ವಿಷ್ಣುವಿನ 10 ಅವತಾರಗಳು, ದಶೇಂದ್ರಿಯಗಳು, 10 ಇಂದ್ರಿಯಗಳು, ಇವುಗಳನ್ನು ಪ್ರತಿನಿಧಿಸುತ್ತದೆ. ಇದು ಎಲ್ಲವನ್ನು ಒಳಗೊಂಡಿರುವ ಬ್ರಹ್ಮಾಂಡದ ಸಂಕೇತವೂ ಆಗಿದೆ. ಒಂದ್ ನಿಮಿಷ ಮಾಸ್ಟರ್. ನೆಟ್ವರ್ಕ್ ಇಶ್ಯೂ. ಕರ್ಮ ಅನ್ನೋದು ಮತ್ತೆ ಮೇಡಮ್ ಕಟ್ ಆಗ್ತಾ ಇದೆ ನೆಟ್ವರ್ಕ್. ಹಾ, ಮಾತಾಡಿ. ಇಲ್ಲ, ನೀವು ಸ್ಟಿಲ್ ಇದ್ದೀರಿ. ಕರ್ಮ ಅನ್ನೋದು ಸಂಸ್ಕೃತ ಪದ. ಇದರ ಅರ್ಥ ಕ್ರಿಯೆ ಅಥವಾ ಕೆಲಸ. ಭಾರತೀಯ ಧರ್ಮಗಳಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಇವುಗಳ ಭಾರತೀಯ ಧರ್ಮಗಳು. ಇದು ಕಾರಣ ಮತ್ತು ಪರಿಣಾಮದ ತತ್ವವನ್ನು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಉದ್ದೇಶ ಮತ್ತು ಕಾರ್ಯಗಳು, ಅಂದರೆ ದೈಹಿಕ, ವಾಚಿಕ ಮತ್ತು ಮಾನಸಿಕ, ವೇದಾವತಿ ಮ್ಯಾಮ್, ಏನಾಯ್ತು? ವೇದಾವತಿ ಮ್ಯಾಮ್, ಹೋಸ್ಟ್ ಇದೆ ನೋಡಿ, ಹೋಸ್ಟ್ ಇದೆ. ತಮ್ದು ನೆಟ್ವರ್ಕ್ ಹೋಯ್ತಾ ಏನಾ? ವೇದಾವತಿ ಮ್ಯಾಮ್, ಓಕೆ. ಮೇಡಮ್ದು ಕಂಪ್ಲೀಟ್ ಆಯ್ತಾ ಏನೋ ಗೊತ್ತಿಲ್ಲ. ಇನ್ನೇನಾದ್ರೂ ಹೇಳಲಿಕ್ಕಿದ್ರೆ ಏನೋ? ಇಲ್ಲ ಇಲ್ಲ ಹೇಳಿ, ಮಾತಾಡಿ. ಇಲ್ಲ, ನಾನು ಇದ್ದೀನಿ. ಈಗ ಇದು ಎಕ್ಸಿಟ್ ಆಗಿ ಮತ್ತೆ ಆನ್ ಆಗಿ ಅದೇ ಹೋಗಿ ಅದೇ ಬಂದಿದೆ. ಆಯ್ತಾಯ್ತು, ಓಕೆ. ಅದೇ ನೆಟ್ವರ್ಕ್ ಇಶ್ಯೂ ಇದೆ. ಮಾತಾಡಿ ಮ್ಯಾಮ್, ಈಗ ಕ್ಲಿಯರ್ ಇದೆ, ಮಾತಾಡಿ. ಅವನ ಭವಿಷ್ಯದ ಜೀವನದ ಅನುಭವಗಳ ಮೇಲೆ ಪರಿಣಾಮ ಬೀರುತ್ತೆ. ಒಳ್ಳೆ ಕಾರ್ಯಗಳು ಒಳ್ಳೆಯ ಕರ್ಮಕ್ಕೆ ಮತ್ತು ಸುಖಕರವಾದ ಜೀವನಕ್ಕೆ ಕಾರಣವಾದರೆ, ಕೆಟ್ಟ ಕಾರ್ಯಗಳು ಕೆಟ್ಟ ಕರ್ಮಕ್ಕೆ ಮತ್ತು ಕಷ್ಟಗಳಿಗೆ ಕಾರಣವಾಗುತ್ತೆ. ಹಿಂದೂ ಶಾಸ್ತ್ರದ ಪ್ರಕಾರ ಕರ್ಮದಲ್ಲಿ ಮುಖ್ಯವಾದ 4 ವಿಧಗಳು. ಅವು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಮಾಣ ಕರ್ಮ ಮತ್ತು ಅಗಾಕರ್ಮ. ಸಂಚಿತ ಕರ್ಮದ ವಿವರಣೆ ಹೇಳ್ತೀನಿ. ಇದು ಹಿಂದಿನ ಎಲ್ಲಾ ಜನ್ಮಗಳಲ್ಲಿ ಮಾಡಿದ ಹಾಗೂ ಈ ಜನ್ಮದಲ್ಲಿಯೂ ಸಂಗ್ರಹವಾದ ಒಟ್ಟು ಕರ್ಮದ ಖಾತೆ, ಅಕೌಂಟ್ ಇದ್ದಂತೆ. ಈ ಎಲ್ಲಾ ಕರ್ಮಗಳ ಫಲವನ್ನು ಒಂದೇ ಜೀವನದಲ್ಲಿ ಅನುಭವಿಸಲು ಅಸಾಧ್ಯ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಎಲ್ಲಾ ಜನ್ಮಗಳಿಂದ ಸಂಗ್ರಹಿಸಿರುವ ಒಟ್ಟು ಕರ್ಮಗಳ ರಾಶಿ. ಇದು ಭವಿಷ್ಯದ ಜನ್ಮಗಳನ್ನು ನಿರ್ಧರಿಸುವ ಸೂಕ್ತ ಅಥವಾ
ಅದೃಶ್ಯ ಶಕ್ತಿಯಾಗಿದೆ. ಮೇಡಮ್ ಈಗ ಕ್ಲಿಯರ್ ಇದೆಯಾ? ಹಾ ಹಾ ಮೇಡಮ್ ಮಾತಾಡಿ. ಇದೇ ಕೇಳಿಸ್ತಾ ಇದೆ, ಮಾತಾಡಿ. ನೆಕ್ಸ್ಟ್ ಎರಡು, ಪ್ರಾರಬ್ಧ ಕರ್ಮ. ಇದು ಸಂಚಿತ ಕರ್ಮದ ಒಂದು ಭಾಗ. ಪ್ರಸ್ತುತ ಜೀವನದಲ್ಲಿ ಅನುಭವಿಸಲು ಅಂದ್ರೆ ಹಂಚಿಕೆ ಮಾಡಲಾಗಿರುತ್ತೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ಜೀವನದ ಪರಿಸ್ಥಿತಿಗಳು, ಹಣೆಬರಹ ಮತ್ತು ಅದೃಷ್ಟವನ್ನು ಇದು ನಿರ್ಧರಿಸುತ್ತದೆ. ಈ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಇದನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಎಂದು ನಂಬಲಾಗಿದೆ. ಪ್ರಾರಬ್ಧ ಕರ್ಮವು ಸಂಚಿತ ಕರ್ಮದ ಒಂದು ಭಾಗ. ಈ ಪ್ರಸ್ತುತ ಜನ್ಮದಲ್ಲಿ ಅನುಭವಕ್ಕೆ ಬರುತ್ತಿದೆ. ಹುಟ್ಟಿದ ಸ್ಥಳ, ಕುಟುಂಬ, ದೇಹದ ರಚನೆ ಮತ್ತು ಜೀವನದ ಪ್ರಮುಖ ಘಟನೆಗಳು ಈ ಕರ್ಮದ ಫಲವಾಗಿರುತ್ತದೆ. ಮತ್ತು ಕ್ರಿಯಮಾಣ ಕರ್ಮ, ಇದು ಒಬ್ಬ ವ್ಯಕ್ತಿಯು ಪ್ರಸ್ತುತ ಜೀವನದಲ್ಲಿ ಅಂದ್ರೆ ಈ ಕ್ಷಣದಲ್ಲಿ ತನ್ನ ಮನಸ್ಸು, ಮಾತು ಮತ್ತು ದೇಹದ ಮೂಲಕ ಮಾಡುತ್ತಿರುವ ಹೊಸ ಕಾರ್ಯಗಳು. ಈ ಕರ್ಮಗಳ ಫಲಿತಾಂಶಗಳು ಭವಿಷ್ಯದ ಜೀವನದಲ್ಲಿ ಅಥವಾ ಕೆಲವೊಮ್ಮೆ ಪ್ರಸ್ತುತ ಜೀವನದಲ್ಲಿಯೇ ಲಭಿಸಬಹುದು. ಕ್ರಿಯಮಾಣ ಕರ್ಮವು ನಾವು ಈಗ ಮಾಡುತ್ತಿರುವ ಕಾರ್ಯಗಳು. ಈ ಕಾರ್ಯಗಳು ಹೊಸ ಕರ್ಮಗಳನ್ನು ಸೃಷ್ಟಿಸುತ್ತವೆ ಮತ್ತು ಇವು ನಮ್ಮ ಭವಿಷ್ಯದ ಹಣೆಬರವನ್ನು ರೂಪಿಸುತ್ತವೆ. ಮಾನವ ಜೀವನದಲ್ಲಿ ನಮ್ಮ ಕಾರ್ಯಗಳ ಮೂಲಕ ಭವಿಷ್ಯದ ಹಾದಿಯನ್ನು ಬದಲಿಸುವ ಅವಕಾಶ ಇರುತ್ತೆ. ಆಗಾಮಿ ಕರ್ಮ, ಇದು ಕ್ರಿಯಮಾಣ ಕರ್ಮದ ಫಲಿತಾಂಶವಾಗಿ ಭವಿಷ್ಯದಲ್ಲಿ ಉಂಟಾಗುವ ಕರ್ಮ ಆಗಿದೆ. ಪ್ರಸ್ತುತದ ಉದ್ದೇಶಗಳು ಮತ್ತು ಕ್ರಿಯೆಗಳಿಂದ ಮುಂದಿನ ಜೀವನ ಅಥವಾ ಭವಿಷ್ಯದಲ್ಲಿ ಬರಬಹುದಾದ ಪರಿಣಾಮಗಳು ಇದರಲ್ಲಿ ಆಗಾಮಿ ಕರ್ಮವು ಭವಿಷ್ಯದಲ್ಲಿ ಬರಲಿರುವ ಕರ್ಮಫಲ. ಪ್ರಸ್ತುತದ ನಮ್ಮ ನಿರ್ಧಾರಗಳು ಮತ್ತು ಕಾರ್ಯಗಳಿಂದ ಇದು ಉತ್ಪತ್ತಿಯಾಗುತ್ತದೆ ಮತ್ತು ಮುಂದಿನ ಜನ್ಮಗಳಲ್ಲಿ ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಈ ಕರ್ಮ ಸಿದ್ಧಾಂತವು ವ್ಯಕ್ತಿಯನ್ನು ತನ್ನ ಜೀವನದ ಜವಾಬ್ದಾರಿಯನ್ನು ಹೊರಲು ಪ್ರೇರೇಪಿಸುತ್ತದೆ ಮತ್ತು ನೈತಿಕ ಹಾಗೂ ಧರ್ಮಯುತ ಜೀವನ ನಡೆಸಲು ಉತ್ತೇಜಿಸುತ್ತದೆ. ಟೈಮ್ ಇದೆಯಾ ಮೇಡಮ್? ಟೈಮ್ ಆಯ್ತು, ಆಕ್ಚುಲಿ ಟೈಮ್ ಇದೆಯಾ? ಟೈಮ್ ಮುಗೀತು. ಜಾಸ್ತಿ ಆಯ್ತು ತಮ್ದು. ಆಯ್ತಾ? ಟೈಮ್ 20 ನಿಮಿಷ ಅಲ್ಲ, 25 ನಿಮಿಷ ಆಗ್ತಾ ಬಂತು. ಟೈಮ್ ಮುಗೀತು, 23 ನಿಮಿಷ ಆಯ್ತು. ಓ ಸರಿ ಸರಿ. ಇನ್ನು ಸ್ವಲ್ಪ ಇದೆ, ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವತ್ತಾದ್ರೂ ನೋಡಿ. ಧನ್ಯವಾದಗಳು ರೇವತಿ ಮೇಡಮ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ ಮಹಾತ್ಮ ಫೌಂಡೇಶನ್ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಬಹಳ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರೆ, ಯಾಕಂದ್ರೆ ತಾವು ಹೇಳಿದ ಹಾಗೆ ಗುರುಗಳು ಹೇಳ್ತಾ ಇದ್ರು, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಸಹ ಪ್ರತಿ ಸಲ ಇದನ್ನ ಹೇಳ್ತಾ ಇದ್ರು, ಲೋಕದ ಬಗ್ಗೆ, ಕರ್ಮದ ಬಗ್ಗೆ ಎಲ್ಲ. ಬಟ್ ಅದನ್ನೆಲ್ಲ ಒಂಥರ ಸಂಕ್ಷಿಪ್ತವಾಗಿ ಬಹಳ ಸೂಕ್ಷ್ಮವಾಗಿ ಅರ್ಥ ಆಗೋ ಹಾಗೆ ತಾವು ಹೇಳಿದ್ರಿ. ಅದು ಯಾವ್ದ್ಯಾವ್ದಕ್ಕೆ ಬರ್ತದೆ, ಯಾರು ಯಾವ ಯಾವ ದೇವತೆಗಳು ಇಲ್ಲಿ ಇರ್ತಾರೆ ಅಂತ ಹೇಳತಕ್ಕಂಥದನ್ನ, ಮತ್ತೆ ಈ ಶರೀರಗಳಲ್ಲಿ ಹೇಗೆ ಬೇರೆ ಬೇರೆ ಶರೀರಗಳು ಇರತಕ್ಕಂಥದನ್ನ, ಆಮೇಲೆ ಆಧ್ಯಾತ್ಮಿಕ ಮಹತ್ವ ಏನಿದೆ ಇದರಲ್ಲಿ, 1 ಅಂಕೆ 2 ಅಂಕೆ 3 ಅಂಕೆ ಅಂತ ಹೇಳತಕ್ಕಂಥದ್ದು ಬಹಳ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ನೆನಪಲ್ಲಿ ಉಳಿತದೆ. ಈ ಸೂಕ್ಷ್ಮತೆಯಿಂದ ನಾವು ಇದನ್ನ ಆರಿಸ್ಕೊಂಡಾಗ ಯಾವುದಕ್ಕೆ ಯಾವುದು ಸಂಕೇತ ಅಂತ ಹೇಳತಕ್ಕಂಥದ್ದು ತುಂಬಾ ಚೆನ್ನಾಗಿ ಹೇಳಿದಿರ ಮೇಡಮ್. ಪ್ರಶ್ನೆಗಳನ್ನ ಆಮೇಲೆ ನಗರತ್ನ ಮೇಡಮ್ದು ಜ್ಞಾನ ಹಂಚಿಕೆ ಆದ್ಮೇಲೆ ತಗೊಳ್ಳೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎರಡನೆಯ ನಮ್ಮ ಇದೇ ವೇದಿಕೆಯ ಮಾಸ್ಟರ್, ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ, ಜೊತೆಗೆ ನಮ್ಮ ವೇದಿಕೆಯಲ್ಲಿ ಏನನ್ನು ಹೇಳಿದ್ರು ಸಾರಾ ಸಗಟಾಗಿ ಅನುಸರಣೆ ಮಾಡತಕ್ಕಂತ ನಮ್ಮ BR ನಾಗರತ್ನ ಮೇಡಮ್ ಅವರು ಸಹ ಇವತ್ತು ಜ್ಞಾನವನ್ನು ಹಂಚಿಕೊಳ್ತಾ ಇದ್ದಾರೆ. ಇವರಿಗೆ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಓವರ್ ಟು ಯು ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಎಲ್ಲ ಆತ್ಮಬಂಧಿಗಳಿಗೂ ವಂದಿಸುತ್ತಾ
ಈ ದಿನ ನನಗೆ ಗೊತ್ತಿರುವಂತ ಒಂದು ಸಣ್ಣ ವಿಷಯಗಳ ಬಗ್ಗೆ ಒಂಚೂರು ತಿಳಿಸೋಣ ಅಂತ ಅಂದ್ಬಿಟ್ಟು ಮೊದ್ಲೇ ಒಂದಿನ ಹೇಳ್ಕೊಂಡಿದ್ದೆ. ಬಟ್ ನನ್ಗೆ ಇಷ್ಟ ಹತ್ತಿರದಲ್ಲಿ ಯಾಕೆ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದಷ್ಟನ್ನ ಹೇಳಿರ್ತೀನಿ. ಅದಕ್ಕೆ ಮೊದ್ಲೇ ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದ್ರೆ ನಮ್ಗೆ ಎಷ್ಟು ಆಧ್ಯಾತ್ಮದಲ್ಲಿ ಎಷ್ಟೆಷ್ಟು ವಿಷಯಗಳು ಗೊತ್ತಿದ್ರು ಕೂಡ ಇನ್ನೂ ಸಾಲದೇ ಇರೋ ತರ ನಮ್ಗೆ ಇನ್ನೂ ತುಂಬುತ್ತಾನೆ ಇದ್ದಾರೆ. ನಾವು ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ ಯಾವುದೇ ಒಂದು ಕ್ಲಾಸ್ಗಳಿಗೂ ನಾವು ಎಲ್ಲೂ ಸೇರ್ಕೋಬೇಕಾಗಿಲ್ಲ, ಯಾವ ಪುಸ್ತಕ ಓದ್ಬೇಕಾಗಿಲ್ಲ. ಗುರುಗಳನ್ನ ನಾವು ಫಾಲೋ ಮಾಡಿದ್ರೆ ಸಾಕು. ಇಷ್ಟೊಂದೆಲ್ಲ ವಿಷಯಗಳನ್ನ ಅವರು ನಮ್ಗೆ ಹಂಚ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಶ್ರೀ ಲಕ್ಷ್ಮೀ ಹಯಗ್ರೀವ ಶ್ಲೋಕ ಒಂದು ಹೇಳ್ತಾ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದೊಂದು ಶ್ಲೋಕ. ಎಲ್ಲಾ ದೇವರುಗಳಿಗೂ ಆಧಾರವಾಗಿರುವಂತಹ ಇದು ಒಂದೊಂದು ಬೇರೆ ಬೇರೆ ದೇವರುಗಳಿಗೂ ಒಂದೊಂದು ಮಂತ್ರ ಇರುತ್ತೆ. ಅದೇ ತರ ಇದು ಎಲ್ಲಾ ಜ್ಞಾನಕ್ಕೆ ಬೇಕಾಗಿರುವಂತದ್ದು. ಎಲ್ಲಾ ದೇವರಿಗಿಂತ ಸರಸ್ವತಿ ಶಾರದೆ ಅವ್ರಿಗೆ ಕೂಡ ಗುರುಗಳಾಗಿದ್ದಂತ ದೇವ್ರದು ಹಯಗ್ರೀವ ಅಂತ ಅದ್ರ ಬಗ್ಗೆ ಗೊತ್ತಿತ್ತು. ಯಾರು ಹೇಳಿದಂತ ಕೇಳಿಸ್ಕೊಂಡು ಅದನ್ನ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ಏನಪ್ಪ ನಾನು ಇವತ್ತು ತಗೊಂಡಿರೋ ವಿಷಯ ಅಂತ ಅಂದ್ರೆ ವೃಕ್ಷಗಳು. ಅಂದ್ರೆ ಈಗ ಮೇಡಮ್ ಹೇಳಿದ್ರಲ್ಲ, ಯಾವುದೇ ದೇವತೆಗಳದು ಯಾವ್ಯಾವ ಲೋಕಗಳು ಇದೆಲ್ಲ ಹೇಳಿದ್ರು. ಅವೆಲ್ಲ ನಾವು ಹೋಗಿ ನೋಡಿ ಮಾಡಿ ಅವ್ರನ್ನೆಲ್ಲ ತೃಪ್ತಿ ಪಡ್ಸಕ್ಕಾಗ್ಲಿಲ್ಲ ಅಂದಾಗ ಒಂದು ಯಜ್ಞ ಯಾಗಾದಿಗಳು, ಅಗ್ನಿಹೋತ್ರಗಳು ಈ ತರದಿಂದ ಮಾಡಿ ಅವ್ರಿಗೆ ಹವಿಸ್ಕೊಡೋದ್ರಿಂದ ಅದು ತಲುಪುತ್ತೆ ಅನ್ನೋದನ್ನ ನಮ್ಮ ಗುರು ಹಿರಿಯರಿಗೆಲ್ಲ ಮಾತಾಡ್ತಿರ್ತಾರೆ. ಜೊತೆಗೆ ಮಂತ್ರ ಇವೆಲ್ಲ ಹೇಳೋದೆಲ್ಲ ನಾವು ತಲುಪಿಸ್ಬೇಕಾದ್ರೆ ಹವನದ ಮೂಲಕ ಅಂತ ಅನ್ಕೋತೀವಿ. ಇದೇ ರೀತಿ ಈ ನಮ್ಮ ಈ ಮಹಾವತಾರ ಫೌಂಡೇಶನ್ ಅಲ್ಲಿ ಬಾರಿಗೆ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ತಾನೆ ಇದ್ದಾರೆ. ಅಗ್ನಿಹೋತ್ರದಿಂದ ಆಗುವಂತ ವಿಷಯಗಳು ಎಷ್ಟೊಂದು ವಿಷಯ ತಿಳಿಸಿದ್ದಾರೆ ಅಂತ ಅಂದ್ರೆ ಅದರಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ 3-4 ಕ್ಲಾಸ್ ನಂದಾ ಮೇಡಮ್ ಕೂಡ ಎಲ್ಲ ವೇದಿಕೆ ಮೇಲೆ ತೋರಿಸಿದ್ದಾರೆ. ಆತರ ಹವಿಸ್ಸುಗಳಿಗೆ ಬೇಕಾಗುವಂತ ವೃಕ್ಷಗಳ ಕಡ್ಡಿಗಳು ಅದಕ್ಕೆ ಏನೇನ್ ಹಾಕ್ತಾರೆ ಅದ್ರ ಬಗ್ಗೆ ಎಲ್ಲಾನು. ಹವಿಸ್ಸು ಅಂತಂದ್ರೆ ಮನೇಲಿ ಚಿಕ್ಕದಾಗಿ ಅದಕ್ಕೆ ಹವಿಸ್ಸು ಅಂತ ಹೇಳ್ತೀವಿ. ಇದು ಅಗ್ನಿಹೋತ್ರ ಅಂತ ಹೇಳ್ತೀವಿ. ಹವಿಸ್ಸು ಅಂತ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ದೊಡ್ಡ ದೇವಸ್ಥಾನಗಳಲ್ಲಿ ಸುತ್ತಮುತ್ತಲುಗಳೆಲ್ಲ ತುಂಬಾ ಪ್ರಾಂತ್ಯ ದೊಡ್ಡದಾಗಿರ್ಬೇಕಾದಾಗ ಮಾಡುವಂತದ್ದಕ್ಕೆ ಇದು ಸೀಮಿತ. ಅಗ್ನಿಹೋತ್ರ ಮಾಡೋದಂತೂ ಒಂದಿಷ್ಟು ಕಡಿಮೆ ಜಾಗದಲ್ಲಿ ಮಾಡುವಂತ ಕಡಿಮೆ ಸ್ವಲ್ಪ ಪ್ರದೇಶಗಳಿಗೆ ಮಾತ್ರ ಅದು ಹಂಚುತ್ತೆ ಗಾಳಿನ. ಮತ್ತೆ ಈ ಅಗ್ನಿಹೋತ್ರ ಅಂತ ಅಂದ್ರೆ ಬರೀ ಮನೇಲೆ ಮಾಡ್ಕೊಳ್ಳುವಂತ ಕಾರ್ಯಕ್ರಮ. ಬರೀ ನಾವು ಮನೆಯವ್ರು ಮಾತ್ರ ಕುಡ್ಕೊಂಡು ನೋಡ್ಕೋಬಹುದು ಆತರ. ಈ ದೊಡ್ಡ ಯಜ್ಞ ಯಾಗಾದಿಗಳು, ದೇವಸ್ಥಾನ ಓಪನಿಂಗ್ ಇರ್ಬೋದು, ಮದುವೆ ಮುಂಜಿಗಳು, ಈ ತರ ಎಲ್ಲಾದ್ರು ಕಾರ್ಯಕ್ರಮಗಳಲ್ಲಿ ಹೋತ್ರ ಅಂತ ಮಾಡ್ತಾರೆ. ಇದು ಹವನ ಅಂತ ಮಾಡ್ತಾರೆ, ಹವಿಸ್ಸು ಅಂತ ಮಾಡ್ತಾರೆ. ಆ ಹವಿಸ್ಸುಗಳಿಗೆ ಬೇಕಾಗುವಂತ ವೃಕ್ಷಗಳು ಯಾವ್ದು, ಜೊತೆಗೆ ದೈವಿ ವೃಕ್ಷ. ನಾವು ಬೆಳಗ್ಗೆ ಎದ್ರೆ ಸುಮಾರು ಹೊರಗಡೆ ಹೊರಟು ಅಂತ ಅಂದ್ರೆ ಗಿಡ ಮರಗಳು, ಪ್ರಕೃತಿನಲ್ಲಿ ನಮ್ಗೆ ಎಷ್ಟೊಂದು ಗಿಡ ಮರಗಳನ್ನೆಲ್ಲ ದೇವ್ರು ಕೊಟ್ಟು ನಮ್ಮನ್ನ ಇಲ್ಲಿ ಕಳ್ಸಿರೋದು. ಸುಮ್ನೆ ನಮ್ಮನೇನ್ ಬರೀ ಕೈಯಲ್ಲಿ ಮಾಡ್ಕೊಟ್ಟಿಲ್ಲ. ಯಾರಾದ್ರೂ ಹೆಣ್ಮಕ್ಳು ಬಂದ್ರೆ ತಿಂಡಿ ತೀರ್ಥ ಇಲ್ಲದೆ ಬರೀ ಕೈಯಲ್ಲಿ ಕಳ್ಸಲ್ಲ ಅಂತಾರಲ್ಲ, ಆ ರೀತಿ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ನೀವು ಈ ಭೂಮಿ ಮೇಲೆ ಜೀವನ ಮಾಡುವಂತ ಬರೀ ಕೈಯಲ್ಲಿ ಕಳ್ಸಿಲ್ಲ. ನಾವು ಬೇಕಾಗಿದ್ದೆಲ್ಲ ಸಲಕರಣೆಗಳನ್ನ ನಮಗೆ ಮಾಡಿ ಕೊಟ್ಟು ಕಳ್ಸಿದ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಮೊದ್ಲಾಗಿ ಬೇಕಾಗಿದ್ದು ವೃಕ್ಷಗಳು. ಯಾಕೆಂದ್ರೆ ಉಸಿರಾಡ್ಬೇಕು. ನಾವು ಬರ್ತಿದ್ದಂಗೆನೆ ಮಾನವ ಭೂಮಿ ಬರ್ತಿದ್ದಂಗೆನೆ ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ. ಇದು ನಾವು ಪ್ರಕೃತಿ ನಮ್ಗೆ ಇಲ್ಲೆಲ್ಲ ಬಂದ್ಮೇಲೆ ಗೊತ್ತಾಗ್ತದೆ ಅಷ್ಟೇ. ಯಾವಾಗ್ಲೂ ಉಸಿರಾಡ್ತಿರ್ತೀವಿ, ಅದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ. ಏನೋ ಮನುಷ್ಯ ಅಂದ್ರೆ ಬದುಕಿದಾನೆ ಅಷ್ಟೇ ಗೊತ್ತಿರ್ತದೆ. ಉಸಿರೋದಾಗ ಅವನಿಗೆ ಸಾವು ಬಂತು ಅಂತ ಅನ್ಕೊಂಡಿರ್ತೀವಿ. ಬಟ್ ಇವಾಗ ಏನಪ್ಪಾ ಅಂದ್ರೆ ನಾವು ಈ ಮಹಾವತಾರ ಫೌಂಡೇಶನ್ಗೆ ಜಾಯ್ನ್ ಆದ್ಮೇಲೆ ಕ್ಷಣಕ್ಕೂ ನಾವು ತಿಳ್ಕೊಳ್ಳೋಂಥದ್ದು, ನಾವು ತಿಳಿದಿದ್ರು ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳನ್ನೆಲ್ಲ ನಾವು ಅರ್ತ್ಕೋತಾ ಇದೀವಿ. ಅದೇ ರೀತಿ ಯಾವ್ಯಾವ ವೃಕ್ಷಗಳಿಗೆ ನಾವು ಯಾವ್ಯಾವ ರೀತಿ ಭಕ್ತಿ ತೋರಿಸ್ಬೇಕು, ಯಾವ ರೀತಿ ಕೈ ಮುಗಿ. ಯಾವುದೇ ಒಂದು ಗಿಡ ಮರ ಕೂಡ ಅದಕ್ಕೂ ಉಸಿರಿದೆ ಅನ್ನೋದಕ್ಕೆ ಉದಾಹರಣೆಗೆ ಹೇಳ್ತಾ ಇದೀನಿ. ಅದರಲ್ಲಿ 8-9 ವೃಕ್ಷಗಳು ತುಂಬಾ ದೈವಿ ವೃಕ್ಷಗಳು. ಕಂಡ ತಕ್ಷಣ ನಾವು ಮನುಷ್ಯರಿಗೆ ಒಬ್ರಿಗೊಬ್ರಿಗೆ ಎದುರಾಗಿ ಕೈ ಮುಗಿತೀವಲ್ಲ, ಅದೇ ರೀತಿ ಕೈ ಮುಗಿಯುವಂತ ಭಾವನೆ ಬರುತ್ತೆ. ಅದು ಆಧ್ಯಾತ್ಮದಲ್ಲಿ ಗೊತ್ತಿರೋವರಿಗೆ ಹಳ್ಳಿ ಮರ ಕಂಡ ತಕ್ಷಣ ಕೈ ಮುಗಿಬೇಕು ಆ ತರ ಅನ್ಸುತ್ತೆ. ಆ ತರ ವೃಕ್ಷಗಳಲ್ಲಿ ಇನ್ನೂ 8-9 ವೃಕ್ಷಗಳದ್ದು ಹೆಸರು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅರಳಿ, ಮೊದಲನೇದು ಅರಳಿ, 2ನೇದು ಆಲ, 3ನೇದು ಬನ್ನಿ, 4ನೇದು ಬೇವು, 5ನೇದು ಮುತ್ತಗ. ಜೊತೆಗೆ ಅದೇ ತರ ಒಂದು ಮರ ತರ ಆಗಲ್ಲ, ಇನ್ನೊಂದು ಎಕ್ಕ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಮತ್ತೆ
ಒಂದು ಎಕ್ಕ ಅಂತ, ಅದು ಮರದ ತರ ಆಗಲ್ಲ, ಅದು ಬಿಟ್ರೆ ಸುಮಾರು ಅದು ಸ್ವಲ್ಪ ಒಂದು 8-10 ಅಡಿ ತನಕ ಬೆಳೆದಿರುತ್ತೆ. ಅದು ಎಕ್ಕ ಕೂಡ ಒಂದು ದೈವಿ ವೃಕ್ಷ ಕೂಡ. ಹಾಗೆ ಒಂದು ಉತ್ತರಾಣಿ, ಅದು ಸಸ್ಯ, ಅದು ಒಂಥರ ಚಿಕ್ಕದಾಗಿ ಬೆಳೆಯುತ್ತೆ, ಅದು ಕೂಡ ಒಂದು ದೈವಿ ಬೇಕಾಗುವಂಥದ್ದು. ಎಲ್ಲ ಸುಮಾರು ಜನಕ್ಕೆ ಗೊತ್ತಿರೋದು ಬಿಲ್ವಪತ್ರೆ, ಗೊತ್ತಿಲ್ಲದೆ ಇರೋರು ಕೂಡ ಇರಬಹುದೇನೋ ಅಂದ್ರೆ ನಮ್ಮ ವೇದಿಕೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಮೊದಲು ತಗೊಂಡ್ರೆ ಬಿಲ್ವಪತ್ರೆ ಮೊದಲು ಒಂದ್ ದಿವಸ ಎಲ್ಲ ಕ್ಲಾಸ್ ಮಾಡಿದೀವಿ, ಗೊತ್ತಿದೆ. ಅದೆಲ್ಲ ಸಾಮಾನ್ಯ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಅಷ್ಟೊಂದು ಹೇಳ್ತಾ ಇಲ್ಲ. ಆದ್ರೆ ಬಿಲ್ವಪತ್ರೆ ಅಂದ್ರೆ ಶಿವನಿಗೆ ಪ್ರಿಯ. ಬಿಲ್ವ ಮೊದಲೇ ತ್ರಿಗುಣಂ ತ್ರಿಗುಣಾಕಾರಂ ನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಆ ತರ ನಾವು ಒಂದು ಬಿಲ್ಪತ್ರ ಹಾಕ್ಬೇಕಾದ್ರೆ ಶಿವನಿಗೆ ಅದನ್ನ ಹೇಳ್ಕೊಂಡು ಹಾಕ್ಬಿಟ್ರೆ ನಾವ್ ಎಷ್ಟೇ ಜನ್ಮದಲ್ಲಿ ಪಾಪ ಮಾಡಿದ್ರು ಕೂಡ ಪರಿಹಾರ ಆಗತ್ತೆ. ಅದು ಶಿವರಾತ್ರಿ ದಿನ ಅದರ ಅವಶ್ಯಕತೆ ತುಂಬಾ ಇದೆ. ಅದು ಸುಮಾರು ಜನ ಗೊತ್ತಿರುತ್ತೆ. ಅದೇ ರೀತಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಕಾಲ ಮೃತ್ಯುವರ್ಣಂ ಅಂತ ಕೂಡ ಇದೆ. ಅದು ನಾವು ಬಿಲ್ಪತ್ರೆ ಮರನ ಕಂಡ ತಕ್ಷಣ ಕೈ ಮುಗಿದ್ರೆ ಅದೆಷ್ಟೋ ಪಾಪ ಹೋಗುತ್ತಂತೆ. ಅದು ದರ್ಶನ. ಸ್ಪರ್ಶನ ಮುಟ್ಟೋದು. ಆಮೇಲೆ ಅಘೋರ ಪಾಪ ಸಂಹಾರ, ನೀರ್ ಹಾಕೋದು. ಇದೆಲ್ಲ ಮಾಡ್ತಾ ಬಂದ್ರೆ ನಾವ್ ಎಷ್ಟು ಪಾಪ ಇದ್ರು ಅದ್ರಲ್ಲಿ ಕಳ್ಕೊಬಹುದು ಅನ್ನೋದಕ್ಕೆ ಬಿಲ್ಪತ್ರೆ ಮರದ್ದು ಬಗ್ಗೆ ಸುಮಾರು ಜನ ಗೊತ್ತಿದೆ. ನಾವು ತಿಳಿಸಿದೀವಿ, ಮೊದಲೊಂದು ಕ್ಲಾಸು ಮಾಡಿದೀನಿ ಬಿಲ್ಪತ್ರೆ ಮರದ ಬಗ್ಗೆ. ಅದರಿಂದ ಅದನ್ನ ಅಷ್ಟು ಬಿಟ್ಟು ನೆಕ್ಸ್ಟ್ ಅರಳಿ. ಮೊನ್ನೆ ಮೇಡಮ್ ಕೂಡ, ವೇದಾವತಿ ಮೇಡಮ್ ಅವರೇ ಅರಳಿ ಬಗ್ಗೆ ಮರದ ಬಗ್ಗೆ ಎಲ್ಲ ಹೇಳಿದ್ರು. ಅರಳಿ ಮರದಲ್ಲಿ ಅಷ್ಟೇನೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಾಸಸ್ಥಳ ಅರಳಿ ಮರ. ಅರಳಿ ಮರ ಯಾವುದೇ ಒಂದು ದೇವಸ್ಥಾನ ಕಟ್ಬೇಕಾದ್ರು ಅಲ್ಲಿ ಮೊದಲು ಒಂದು ಅರಳಿ ಮರ ನೆಟ್ಟಿರ್ತಾರೆ. ಯಾವುದೋ ಒಂದು ಊರ್ ಇರ್ಬೇಕಾದ್ರೆ ಊರ್ ಬಾಗ್ಲಲ್ಲಿ ಒಂದು ಅರಳಿ ಕಟ್ಟೆ ಅಂತಾನೆ ಇರುತ್ತೆ. ಯಾಕೆ ಅಂದ್ರೆ ರೈತರುಗಳೇ ಆಗಿರ್ಲಿ, ಒಬ್ಬ ಅಫಿಷಿಯಲ್ ಆಗಿರ್ಲಿ, ಸಾಕಾಗಿ ಬಂದು ಕೂತ್ಕೊಂಡ ತಕ್ಷಣ ಒಂದ್ ಅರ್ಧ ಗಂಟೆ ಕೂತಿದ್ದು ಅದ್ರಲ್ಲಿ ಆಕ್ಸಿಜನ್ ತುಂಬಾ ಇರುತ್ತೆ. ಹಗಲು ರಾತ್ರಿ ಆಕ್ಸಿಜನ್ ಉತ್ಪಾದನೆ ಮಾಡುವಂತ ಗಿಡ ಅಂತ ಅಂದ್ರೆ ಅರಳಿ ಮರ. ಅದ್ರಿಂದ ಅರಳಿ ಕಟ್ಟೆ ಹತ್ರ ಹೋಗ್ಬಿಟ್ಟು ಅರಳಿ ಕಟ್ಟೆ ಮೀಟಿಂಗು ಅಂತಾನೆ ಎಲ್ಲ, ಈಗ ಎಲ್ರಿಗೂ ಕುಡುಕರಿಂದ ಹಿಡಿದು ವಿದ್ಯಾವಂತರಾಗಿರ್ಲಿ, ಒಬ್ಬ ಕುಡ್ಕ ಕೂಡ ಹೋಗಿ ಅರಳಿ ಮರದ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವ್ನಿಗೆ ಆಕ್ಸಿಜನ್ ಅಲ್ಲಿ ಬರ್ತಾ ಇರುತ್ತೆ, ಅವ್ನಿಗೆ ಗೊತ್ತಿಲ್ಲದಂಗ ಅಲ್ಲಿ ನಿದ್ದೆ ಮಾಡಿರ್ತಾನೆ. ಅದ್ರಲ್ಲಿ ಆಮೇಲೆ ಬೆಳಗ್ಗೆ ಹೆಚ್ಚಾದಾಗ ಅವ್ರು ಬಂದಿರ್ತಾರೆ. ಅದನ್ನ ನಾವ್ ಎಷ್ಟೋ ಕಡೆ ನೋಡಿರ್ತೀವಿ. ಬಟ್ ಒಳ್ಳೆ ಮಾತಾಡಕ್ಕಾಗ್ಲಿ, ಒಂದು ಅರಳಿ ಕಟ್ಟೆಯಲ್ಲಿ ಒಂದು ನ್ಯಾಯ, ಪಂಚಾಯತಿ ಇಂಥದ್ದೆಲ್ಲ ಮಾಡೋದಕ್ಕೆ ಅರಳಿ ಕಟ್ಟೆನೆ ಇಟ್ಕೋತಿದ್ರು ಮೊದ್ಲಿಗೆ. ಅವಾಗೆಲ್ಲ ಕೋರ್ಟ್ ಕಚೇರಿ ಹತ್ತಾ ಇರ್ಲಿಲ್ಲ. ಸಣ್ಣ ಪುಟ್ಟ ಜಗಳಗಳು ಈ ತರ ಕನ್ನಗಳಾದಾಗ ಅವರು ಒಂದ್ 4 ಜನ ದೊಡ್ಡವರು ಹಿರಿಯರು ಕುತ್ಕೊಂಡು ಅರಳಿ ಕಟ್ಟೆ ಕೆಳಗಡೆ ಕುತ್ಕೊಂಡು ಮಾತಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರು ಕೂಡ ನಮ್ಗೆ ಬಂದು ನಮ್ಮ ಬಾಯಲ್ಲಿ ಒಳ್ಳೆ ನುಡಿ ನುಡಿಸಿ ಒಂದು ಇದು ಆಶೀರ್ವಾದ ಮಾಡ್ತಾರೆ. ಒಂದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಅವ್ರಿಗೆಲ್ಲ ಅರಳಿ ಕಟ್ಟೆನ ಕಟ್ಕೊಂಡು ಒಂದ್ 8-10 ಜನ ಕುತ್ಕೊಂಡು ನ್ಯಾಯ ತೀರ್ಮಾನ ಕೂಡ ಮಾಡ್ತಿದ್ರು. ಅದೊಂದು ಕೋರ್ಟ್ ತರ ಕೂಡ ಇತ್ತು ಅವಾಗ. ಹಿಂದೆ ಒಂದು 40-50 ವರ್ಷದಿಂದ ಎಲ್ಲ ಆ ತರನೇ ಎಲ್ಲ ಮಾಡ್ತಾ ಇದ್ರು. ಅದು ಕೂಡ ನಮ್ಗೆ ಸ್ವಲ್ಪ ಗೊತ್ತಿದೆ. ಅದು ಬಿಟ್ಟು ಮತ್ತೆ ಎರಡನೇದಾಗಿ ಆಲ ಅಂತಂದ್ರೆ ಆಲದ ಮರ. ಆಲದ ಮರಕ್ಕೆ ತುಂಬಾನೇ ಆಯುಸ್ಸು ಜಾಸ್ತಿ, ಅರಳಿ ಮರದ ತರನೇ. ಆಲಕ್ಕೆ ಆಲದಲ್ಲಿ ಅಂತಂದ್ರೆ ಆಲದೆಲೆಯಲ್ಲಿ ಮಲಗಿದವನು ಕೃಷ್ಣ ಅಂತ ಕೂಡ ಒಂದಿದೆ. ಅದೆಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಹೆಸರು ವಟ ವೃಕ್ಷ ಅಂತ ಕೂಡ ಅಂತಾರೆ. ಜೊತೆಗೆ ಒಂದು ಮುತ್ತೈದೆಯರಿಗೆ ಒಂದು ಮುತ್ತೈದೆ ಭಾಗ್ಯ ಕೇಳ್ಕೊಳ್ಳೋಕೆ ಅಂತಾನೆ ಒಂದು ರಥ ಕೂಡ ಇಟ್ಕೊಂಡು ಆ ಮರ ಸುತ್ತ ಒಂದಿಷ್ಟು ದಾರ ತಕೊಂಡೋಗಿ ಸುತ್ತಿ, ಇಷ್ಟು ಸುತ್ತು ಅಂತ ಇರುತ್ತೆ, ಸುತ್ತೋದು. ಅರಳಿ ಕಟ್ಟೆ ಪೂಜೆ ಮಾಡ್ತಾರಲ್ಲ ಅದೇ ತರ ಅದು ಮಾಡ್ತಾರೆ. ಅರಳಿ ಕಟ್ಟೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇದು ನಾಗರದ್ದೆಲ್ಲ ಸ್ಥಾಪನೆ ಮಾಡ್ಬೇಕಾದ್ರೆ ಅರಳಿ ಕಟ್ಟೆಯಲ್ಲಿ ಮಾಡಿರ್ತಾರೆ. ಬಟ್ ಮರದ ಹತ್ರ ಯಾವ್ದು ಇರಲ್ಲ. ಆದ್ರೂ ಅದನ್ನ ಕೃಷ್ಣದ್ದು ಒಂದು ವೃಕ್ಷ, ವಿಷ್ಣು ವೃಕ್ಷ ಅಂತಾನೆ ಹೇಳ್ಕೊಂಡು ಅದಕ್ಕೆ ಮುತ್ತೈದೆರೆಲ್ಲ ಹೋಗಿ ಪೂಜೆ ಮಾಡೋದು, ಅದ್ರ ಕೆಳಗಡೆ ಕೂತ್ಕೊಂಡು ಅವ್ರು ಬೇಕಾದನ್ನ ಬೇಡ್ಕೊಳ್ಳೋದು, ಅರ್ಶಿನ ಕುಂಕುಮ ಕೊಡೋದು, ಅದೇ ಒಂದು ಹಬ್ಬ ಕೂಡ ಮಾಡ್ಕೊಂಡಿರ್ತಾರೆ. ಒಂದೊಂದು ಕಡೆ ಅದು ತುಂಬಾ ರೂಢಿಯಲ್ಲಿದೆ. ಮತ್ತೆ ಆಲದ ಬಿಳಿಲು, ಅದು ಆಲದ ಮರಕ್ಕೆ ತುಂಬಾ ಆಯುಸ್ ಜಾಸ್ತಿ ಇದೆಯಂತೆ. ಜೊತೆಗೆ ಅದ್ರಲ್ಲಿ ಬೀಳುತ್ತಲ್ಲ, ಆ ಬಿಳಲ್ನ ತಗೊಂಬಂದು ಎಷ್ಟೋ ಯಂತ್ರ ಮಂತ್ರ ತಯಾರಿ ಮಾಡೋರು ಇಂಥದ್ರೆಲ್ಲ ಬಳಸ್ಕೊತಾರೆ. ಜೊತೆಗೆ ತಲೆ ಕೂದಲು ಕೂಡ ಅದು ಬೆಳೆಯುತ್ತೆ ಅನ್ನೋದು ಒಂದು ಗೊತ್ತಾಗ್ಬಿಟ್ಟು ಸಣ್ಣ ಮಕ್ಳುಗಳ ಕಿತ್ಕೊಂಡು ತಗೊಂಡೋಗಿ ಅದನ್ನ ದೊಡ್ಡವ್ರು ಕೊಟ್ಟು ಒಂದು ಬಾಟ್ಲಲ್ಲಿ ಎಣ್ಣೆ ಹಾಕಿಟ್ಕೊಂಡು ಆಲದ ಬಿಳಲ್ ತರನೇ ಬೆಳೆಯುತ್ತೆ ಅಂತ ಕೂಡ ಮಕ್ಕಳೆಲ್ಲ ಅನ್ಕೊಂಡು ಕೊಬ್ಬರಿ ಎಣ್ಣೆ ಒಳಗೆ ಹಾಕೊಂಡು ನೆನೆಸಿ ಅದನ್ನ ಆಲದ ಬಿಳಲು ತುಂಬಾ ಚಿಗುರಾಗಿರುತ್ತೆ. ಅದು ಒಂಥರ ಹಸಿ ಆಗಿದ್ದಾಗ ಒಳ್ಳೆ ಒಂಥರ ಬಳಕುತ್ತದು. ಆ ತರ ಇರುತ್ತೆ. ಅದನ್ನ ತಕೊಂಡೋಗಿ ಬಳಸ್ಬೋದು. ಅದು ಒಂದ್ ಸ್ವಲ್ಪ ಆಲದ ಮರದ ಬಗ್ಗೆ ಇಷ್ಟು ಗೊತ್ತಿದೆ. ತುಂಬಾ ಇದೆ ಮೇಡಮ್. ಒಂದೊಂದ್ ಮರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದೊಂದ್ ದಿವಸ ತಗೋಬೇಕಾಗುತ್ತೆ. ನಾನು ಸಿಂಪಲ್ ಆಗಿ ಒಂದು 3-4 ಮರ ನೀವು ಕೊಟ್ಟಿರೋಷ್ಟು ಟೈಮ್ ಅಲ್ಲಿ ಹೇಳೋಣ ಅಂತ ಮಾಡಿದೀನಿ. ಆಯ್ತು. ನೆಕ್ಸ್ಟ್ ಬನ್ನಿ ಮರ ಅಂತ ಅಂದ್ರೆ ಅದು ಗೊತ್ತು.
ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅಂದ್ರೆ ಸಿಟಿಲಿರೋರ್ಗೂ ಇವಾಗೆಲ್ಲ ನೋಡ್ಕೊಂಡು ಈ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ತಿಳ್ಕೊಂಡಿರ್ತಾರೆ. ಅದು ದಸರಾದಲ್ಲಿ ಮಾತ್ರ ಎಲ್ಲರಿಗೂ ಅದು ಕಂಡು ಬೀಳುತ್ತೆ ಅಷ್ಟೇನೆ. ಯಾಕೆಂದ್ರೆ ಬನ್ನಿ ವೃಕ್ಷ, ಬನ್ನಿ ಕಡಿಯೋದು, ಇದು ದಸರಾ ಮುಗಿಸ್ಕೊಂಡ್ ಬಂದ್ಮೇಲೆ ಮಹಾರಾಜರು ಹೋಗ್ಬಿಟ್ಟು ಅಲ್ಲಿ ಬನ್ನಿ ಕಡ್ದ್ಬಿಟ್ಟು ಎಲ್ರಿಗೂ ಹಂಚಿಸ್ತಾರೆ ಅಂತ ಒಂದಿದೆ. ಬನ್ನಿ ಮರ ಕೂಡ ಪೂಜೆ ಮಾಡ್ತಾರೆ. ಅದು ಯಾವ ಗ್ರಹಕ್ಕೆ ಅಂತ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಅರಳಿ ಮರ ಬ್ರಹ್ಮ ವಿಷ್ಣು 3 ಜನ ವಾಸ ಮಾಡ್ತಾರೆ ಅದಿರುತ್ತೆ ಅಂತ. ಆಲ ಕೃಷ್ಣಂದಾಯ್ತು. ಮತ್ತೆ ಬನ್ನಿ ಅಂದ್ರೆ ಶನಿ ವೃಕ್ಷ ಅಂತ. ಅದು ಶನಿ ಶನೇಶ್ವರನ ವಾಸಸ್ಥಾನ. ಶನಿ ಪ್ರಿಯ ಅದು ಅಂತ ಪತ್ರೆ ಅದು ಅಂತ ಕೂಡ ಬನ್ನಿ ಮರನ ಹೇಳ್ಬೋದು. ಅಂದ್ರೆ ಅದು ಹೆಚ್ಚಿಗೆ ಉಪಯೋಗದಲ್ಲಿ ಅದು ಹೆಚ್ಚಿಗೆ ಬರಲ್ಲ. ಬರೀ ಪೂಜೆಗೆ ಮಾತ್ರ. ಅಂದ್ರೆ ದಸರಾ ದಿವಸ ಮಾತ್ರ ಅದು ಗೊತ್ತಿದೆ. ಅದು ಚಿನ್ನದಷ್ಟು ಒಂದು ಬೆಲೆ ಉಳ್ಳದ್ದು ಅಂತ ತಿಳ್ಕೊಂಡು ಅವತ್ತು ಮಾಡಿರ್ತಾರೆ. ಮತ್ತೆ ಪಾಂಡವರು ಇವ್ರು ಯುದ್ಧ ಎಲ್ಲ ಮಾಡಕ್ ಹೋಗ್ಬೇಕಾದ್ರೆ, ಕಾಡ್ಗೆ ಹೋಗ್ಬೇಕಾದ್ರೆ ಅದನ್ನ ತಗೊಂಡೋಗಿ ಅವ್ರ ಆಯುಧಗಳನ್ನೆಲ್ಲ ತಗೊಂಡೋಗಿ ಇಟ್ಟಿದ್ದು ಆ ವೃಕ್ಷದ ಕೆಳಗಡೆ ಕೂಡ ಒಂದು ಕಥೆನಲ್ಲಿ ಇದೆ. ಅದಕ್ಕೆ ಶಮಿ ವೃಕ್ಷ ಕೂಡ ಅಂತ ಹೇಳ್ತಾರೆ. ಇದಿಷ್ಟ ಆಯ್ತು. ನೆಕ್ಸ್ಟ್ ಬಂದು ಬೇವು. ಬೇವು ಒಂದು ದೈವಿ ವೃಕ್ಷ. ಬೇವು ಎಲ್ರಿಗೂ ಗೊತ್ತಿರೋದು ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಉಪಯೋಗಿಸ್ತಾರೆ ಅಂತ. ಅಂದ್ರೆ ಸ್ವಲ್ಪ ಜನಕ್ಕೆಲ್ಲ ಯಂತ್ರ ಮಂತ್ರಗಳು ಮಾಡೋರಿಗೆ ಅವ್ರಿಗೆಲ್ಲ ಬೇವನ್ನ ಇದು ಗೊತ್ತು. ಜೊತೆಗೆ ನಾವು ಈ ಕ್ಲಾಸ್‌ಗಳೆಲ್ಲ ಬಂದಾಗ ಟೂತ್ ಪೇಸ್ಟ್ ತರ ಬ್ರಷ್‌ಗಳ ತರ ಮಾಡ್ಕೊಂಡು ಟೂತ್ ಪೇಸ್ಟ್ ಮಾಡ್ಕೊಂಡು ಆ ಬೇವನ್ನೆಲ್ಲ ಉಜ್ಜಿದ್ರೆ ಅದು ಹಲ್ಲಿಗೆಲ್ಲ ತುಂಬಾ ಒಳ್ಳೇದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ. ಬಟ್ ಅದನ್ನ ಚರ್ಮ ರೋಗಕ್ಕೆ ಎಲೆಗಳನ್ನೆಲ್ಲ ಬಳಸ್ತೀವಿ ಅಂತ ಗೊತ್ತು. ಪುಡಿ ಮಾಡ್ಕೊಂಡು ಅದನ್ನ ಡೈಲಿ ಒಂದ್ ಅರ್ಧ ಸ್ಪೂನ್‌ನ ಬಿಸಿ ನೀರಲ್ಲಿ ಹಾಕೊಂಡು ಈ ಶುಗರ್ ಪೇಷಂಟ್‌ಗಳು ತುಂಬಾ ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಚರ್ಮದ ರೋಗಕ್ಕೂ ಕೂಡ ಅದು ಅಂದ್ರೆ ದೈವಿ ವೃಕ್ಷಗಳು ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ. ದೇವ್ರನ್ನ ಬೇಡ್ಕೊಂಡು ದೇವ್ರ ಪೂಜೆಗೂ ಕೂಡ ಆಗಿದೆ. ದೇವ್ರ ಪೂಜೆಗೆ ತಂದದ್ ಪತ್ರನ ನಾವು ಅದೇ ತರ ಎಸಿಯೋದ್ ಬೇಡ. ಈ ಮಾರಮ್ಮ, ಕಾಳಮ್ಮ, ಅಮ್ಮ ಆಯ್ತು ಅಂದ್ಬಿಟ್ಟು ತಗೊಂಡೋಗಿ ತಂದು ಕೊಡ್ತೀವಿ ಅಂದ್ಬಿಟ್ಟು ಮೊಸರನ್ನ ತಗೊಂಡೋಗಿ ಜೊತೆಗೆ ಒಂದೊಂದು ಕಟ್ಟು ಬೇವಿನ ಸೊಪ್ಪು ತಗೊಂಡೋಗಿ ದೇವ್ರ ಮೇಲೆ ಮಡಗಿರ್ತಾರೆ. ತಿರ್ಗಾ ಬೆಳಗ್ಗೆ ಅದನ್ನ ತಗೊಂಬಂದು ನಾವು ಅದನ್ನ ಪುಡಿ ಮಾಡಿ ಅಥವಾ ಜಜ್ಜಿ ಅದ್ರ ರಸ ಮಾಡಿ ಅದಕ್ಕೆ ಒಂಚೂರು ಅರಿಶಿನ ಹಾಕಿ ಮೈಗೆ ತಿಕ್ಕಿದ್ರೆ ಮಕ್ಕಳುಗಳಿಗೆ ಇದು ಚರ್ಮ ರೋಗಗಳು, ಅದೇ ಅಮ್ಮ ಬರುತ್ತೆ ಅಂತ ಒಂದು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಬಂದಿರುತ್ತೆ. ಇಂಥದ್ದು ಆಗುತ್ತೆ. ಜೊತೆಗೆ ಬಾಣಂತಿಯರು ಕೂಡ ಮೈ ಮೇಲೆ ಅದು ಆ ಟೈಮಲ್ಲಿ ಬಾಣಂತಿಯರು ಶಾಖವಾಗಿರ್ಬೇಕು ಅಂತ ಅರಿಶಿನ, ಬೇವಿನ ಸೊಪ್ಪು ಕೂಡ ಎಲ್ಲ ಹಚ್ಚಿ ಇದ್ ಮಾಡಿ ಸ್ನಾನ ಮಾಡಿಸ್ತಾರೆ. ಇದು ಎಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಆದಷ್ಟು ಬೇವಿನ ವೃಕ್ಷದ ಬಗ್ಗೆ ಆಯ್ತು. ಅಂದ್ರೆ ಇದು ಕಾಳಿಕಾ ದೇವಿಗೆ ತುಂಬಾ ಇಷ್ಟ ಇರೋದ್ರಿಂದ ಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನ ತಗೊಂಡ್ ಹೋಗ್ತಾರೆ. ಬೇವೊಂದು ಆಯ್ತು. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡ್ ಬಂದ್ರೆ ಈ ಎಕ್ಕ. ಅದು ಒಂದ್ ಸ್ವಲ್ಪ ಮರದ ತರ ಏನಾಗಲ್ಲ. ಆದ್ರೂ ಬಿಳಿ ಎಕ್ಕ. ಅದ್ರಲ್ಲಿ 2 ತರ ಎಕ್ಕ ಇರುತ್ತೆ. ಬಿಳಿದು ಮತ್ತು ಕೆಂಪುದು ಅಂತ ಬರುತ್ತೆ. ಸಾಮಾನ್ಯ ಎಕ್ಕದಲ್ಲಿ ಬಿಳಿದಿರ್ಲಿ ಗಣೇಶ ವಾಸ ಮಾಡ್ತಾನೆ ಅಂತ ಕೂಡ ಅಂತಾರೆ. ಗಣೇಶನಿಗೆ ಇಷ್ಟವಾಗಿರುವಂತಹದ್ದು ಒಂದು ಹೂವು. ಎಕ್ಕದ ಹೂವು. ಏನಿಲ್ಲ ಅಂತಂದ್ರು ಗರಿಕೆ, ಎಕ್ಕದ ಹೂವು 2 ಮಾತ್ರ ಇದ್ರೆ ಸಾಕು ಗಣೇಶನಿಗೆ. ನಾವು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡೋಗಿ ಅಲಂಕಾರ ಮಾಡಿ ಪೂಜೆ ಮಾಡಿದಷ್ಟು ಫಲನ ಇವೆರಡು ಗರಿಕೆನಲ್ಲಿ 2 ಹೂವ ಎಕ್ಕದ ಹೂವ ಆ ಕಡೆ ಈ ಕಡೆ ಇಟ್ರೆ ಸಾಕು. ದೇವ್ರು ಒಲಿತಾನೆ. ಗಣೇಶನಿಗೆ ಭಕ್ತಿಯಾಗಿ ನಾವು ಏನೇ ನಿರ್ವಿಘ್ನವಾಗಿ ನಾವು ಬೇಡ್ಕೋಬೇಕು ಅಂತಂದ್ರೆ ಇದು ಎಕ್ಕದ ಹೂವ ಇರ್ಲೇಬೇಕು. ಆಮೇಲೆ ವ್ಯಾಪಾರಿಗಳು ಕೂಡ ಎಲ್ಲಾರು ತಗೊಂಡೋದ್ರೆ ಎಕ್ಕದ ಹೂವ ಇಟ್ಕೊಂಡು ಎಲ್ಲಾರು ಒಂದ್ ಗಿಡ ಕಂಡ್ರೆ ಸಾಕು ಎಕ್ಕದ ಹೂವ ತೆಗ್ದು ಒಂದು ಬುಟ್ಟಿಗೆ ಹಾಕೊಂಡ್ ಹೋಗ್ತಾರೆ. ಯಾಕೆ ಅಂದ್ರೆ ನನಗ್ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಇದು ಅಂತ ಅವ್ರು ಎಷ್ಟೋ ಜನ ಕೇಳ್ಕೊಂಡಿದೀವಿ ನಾವು. ಫಸ್ಟ್ ಬರ್ತಿದ್ದಂಗೆನೆ ನಮಸ್ಕಾರ ಮಾಡಿ ಅಲ್ಲೊಂದು ಹೂವ ಕಿತ್ಕೊಂಡು ಅವ್ರ ವ್ಯಾಪಾರದ ಬುಟ್ಟಿಗೆ ಹಾಕೊಂಡಿರ್ತಾರೆ. ಇದೆಲ್ಲ ನೋಡಿ ಎಷ್ಟು ಆ ತರದವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತಾಗಿದೆ. ವ್ಯಾಪಾರಸ್ಥರಿಂದ ಹಿಡ್ದು. ಜೊತೆಗೆ ನಾವು ಈ ಗಣೇಶನ್ ತುಂಬಾ ಪ್ರಿಯವಾಗಿದೆ ಅಂದ್ಬಿಟ್ಟು ಇದನ್ನು 3 ಎಳೆ, 5 ಎಳೆ ಮತ್ತೆ 21 ಈ ತರ ಹಾರಗಳು ಮಾಡಿ ಮಾಡಿ ಗಣೇಶನಿಗೆ ಹಾಕೊಂಡು ದೇವ್ರನ್ನ ಒಲಿಸ್ಕೊಂಡು ನಾ ಇದನ್ನ ಮಾಡ್ತಾ ಇದೀನಿ ಇಷ್ಟು ವರ್ಷದಿಂದ ಅನ್ನೋರು ಕೂಡ ಇದಾರೆ. ಅದ್ರಲ್ಲಿ ನಾನು ಒಬ್ಳು 10 ವರ್ಷ 11 ವರ್ಷದಿಂದ ನಾನು ಗಣೇಶನಿಗೆ ಬಿಳಿ ಹಾಕುದು ಒಂದು ಹಾರ ಮಾಡ್ತಾನೆ ಇರ್ತೀನಿ. ಮಿನಿಮಮ್ 21 ರೂಪಿಂದ ಸ್ಟಾರ್ಟ್ ಮಾಡಿ ನನ್ನಷ್ಟು ಯಾವ್ಯಾವ ಗಣಪತಿ ಅಂತ ಗೊತ್ತಿಲ್ಲ. ನನ್ಗೆ ಎಲ್ಲಿ ಕೋರ್ಟಲ್ಲಿ ಕೆಲಸ ಆಯ್ತಾ ಕೋರ್ಟಲ್ಲಿ ಗಣಪತಿ ಕಂಡ್ರೆ ಅಲ್ಲೂ ತಗೊಂಡೋಗಿ ಹಾಕಿರ್ತೀನಿ. ಆಸ್ಪತ್ರೆಯಲ್ಲಿ ಇದ್ರೆ ಆಸ್ಪತ್ರೆಗೆ ಹಾಕಿರ್ತೀನಿ. ಮಂಗಳವಾರ ಈವರೆಗೂ ನಾಳೆ ಮಂಗಳವಾರ ಅಂದ್ರೆ ಇವತ್ತಾಗ್ಲೇ ರೆಡಿ ಮಾಡಿ ಇಟ್ಕೊತಿದ್ದೆ. ಆತರ ಮಾಡಿದೀನಿ. ಅದೇನೋ ಒಂಥರ ಅದು ನನ್ನ ಮನ್ಸಲ್ಲಿ ಅದು ಬಂದ್ಬಿಟ್ಟಿದೆ. ಆ ತರ ಆಗಿ ಬಿಳಿ ಎಕ್ಕದ ಬಗ್ಗೆ ಆಯ್ತು. ಬಿಳಿ ಎಕ್ಕ ಜೊತೆಗೆ ಎಲೆ ತುಂಬಾ ಔಷಧಿ ಅದ್ರಲ್ಲೂ ಪೂಜನೀಯ ಅಲ್ಲದೆ ಔಷಧಿ ಕೂಡ ಆಗಿದೆ. ಈ ಮಂಡಿ ನೋವು ಅದಕ್ಕೆಲ್ಲ ಬಿಳಿ ಎಕ್ಕದಲ್ಲೇ ತಂದ್ಬಿಟ್ಟು ತೊಳೆದ್ಬಿಟ್ಟು ಅದ್ರ ಮೇಲ್ಗಡೆ ಧೂಳ್ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ತೊಳೆದು ಆಮೇಲೆ ಮತ್ತೆ ಸ್ವಲ್ಪ ನೀರ್ ಆಡ್ಸಿ ಅದನ್ನ ಒಂಚೂರು ಎಣ್ಣೆ ಯಾವ್ದಾದ್ರು ಉಂಡೆ ಅಂದ್ರೆ ಸಾಸಿವೆ ಎಣ್ಣೆನೆ ಎಲ್ಲದಕ್ಕೂನು ಹಚ್ಬಿಟ್ಟು ಅದನ್ನ ಬಿಸಿ ಒಂದು ಸ್ಟವ್ ಮೇಲಾಗ್ಲಿ ಒಲೆ ಮೇಲಾಗ್ಲಿ ಇಟ್ಟು ಬಿಸಿ ತವದ ಮೇಲೆ ಎಕ್ಕದ ಎಲೆನ ಇಟ್ಬಿಟ್ಟು ಅದ್ ಸ್ವಲ್ಪ ಬಾಡದ್ಮೇಲೆ ತೆಗೆದು ಮಂಡಿ ಮೇಲೆ ಇಟ್ಟು 2 ಮಂಡಿಗೆ ಕಟ್ಕೊಂಡು 1 ಅವರ್ ಅದು ಒಂದ್ ಬಟ್ಟೆ ಸುತ್ತಿ ಬಿಟ್ರೆ ಎಷ್ಟು ಪೇನ್ ಕಿಲ್ಲರ್ ತರ ವರ್ಕ್ ಮಾಡುತ್ತೆ ಅದು. ಜೊತೆಗೆ ನಾವು ಇನ್ನೂ 2, 3 ಎಲೆಗಳನ್ನ ಸೇರಿಸ್ಕೊಂಡು ಲಕ್ಕಿ ಅಂತ ಬರುತ್ತೆ. ಅದನ್ನು ಸೇರಿಸ್ಕೊಂಡು ನಾವು ಎಣ್ಣೆಲಿ ಕಾಯಿಸಿ ಅದನ್ನ ಡೈಲಿ ಮಸಾಜ್ ಮಾಡೋದ್ರಿಂದ ಮಂಡಿ ನೋವಾಗ್ಲಿ, ಉರಿ ಊತಗಳೆಲ್ಲ ಕಡಿಮೆ ಆಗುತ್ತೆ. ಇದು ದೈವಿ ವೃಕ್ಷ ಕೂಡ. ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ನು ಆಗುತ್ತೆ. ಈಗ ನಾನು ಹೇಳಿದ ವೃಕ್ಷಗಳಲ್ಲೆಲ್ಲದನ್ನು
ಮೆಡಿಸಿನ್ ಹೊಟ್ಟೆಗೂ ಸೇರಿಸುವಂತದ್ದು. ಬಟ್ ಇದು ಹೊಟ್ಟೆಗೆ ಸೇರಿಸುವಂಗಿಲ್ಲ ಎಕ್ಕದ್ದು. ಇದೊಂದು ಮಾತ್ರ ಸ್ವಲ್ಪ ಇದಾಗಿರ್ಬೇಕು. ನಾವು ಮುನ್ನೆಚ್ಚರಿಕೆ ತಗೋಬೇಕು. ಆಮೇಲೆ ಕಣ್ಣಿಗೆ ಹಾಳಾಗ್ಲಿ, ಇದ್ರದ್ದು ಏನಾದ್ರು ಒಂದ್ ಸ್ವಲ್ಪ ಧೂಳು ಬಿದ್ರು ಕೂಡ ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಇದು ಎಕ್ಕದ ಬಗ್ಗೆ ಆಯ್ತು. ನೆಕ್ಸ್ಟ್ ಅದು ಬಿಟ್ಟು ಬಂದ್ರೆ ಉತ್ತರಾಣಿ. ಅದು ಒಂಥರ ಸಸ್ಯದ ರೀತಿ ವರ್ಕ್ ಮಾಡುತ್ತೆ. ಅದಷ್ಟು ತುಂಬಾ ಈ ಯಂತ್ರ ಮಂತ್ರಗಳು ಮಾಡೋರ್ಗನಕ ಉತ್ತರಾಣಿ ಕಡ್ಡಿ ತುಂಬಾ ಒಳ್ಳೆಯದು. ಅದೆಲ್ಲ ಬಳಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲದೆ ಇದ್ರು ಹೇಳೋರ್ನ ಕೇಳಿರ್ತೀವಿ. ಜೊತೆಗೆ ವಿದ್ಯಾವಂತರುಗಳಿಗೆ ಅಂದ್ರೆ ಬುಧ ಗ್ರಹಕ್ಕೆ ಕಾರಕ ಅದು. ಯಾವ್ದು ಈ ಗ್ರಹಗಳಲ್ಲಿ ನಾವು ತಗೊಂಡಾಗ ಬುಧ ಗ್ರಹಕ್ಕೆ ಉತ್ತರಾಣಿ ಕಡ್ಡಿ ತುಂಬಾ ಪ್ರಿಯವಾದಿದ್ದು ಅಂತ ಹೇಳ್ತೀವಿ. ಜೊತೆಗೆ ವಿದ್ಯಾವಂತ ಮಕ್ಕಳುಗಳು ಓದ್ಬೇಕಾದಾಗ ತಲೆಗಿಡ್ಸಲ್ಲ, ನಂಗೆ ಓದ ಮೂಡಿಲ್ಲ ಅಂದಾಗ ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಉತ್ತರಾಣಿ ಕಡ್ಡಿನ ತಗೊಂಬಂದು ಇಷ್ಟು ಜನ ಕೆಳಗಡೆ ಕೂತ್ಕೊಂಡು ಅದ್ರ ಮೇಲೆ ಚಾಪೆನೋ ಏನೋ ಹಾಕೊಂಡು ಕೂತ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ಅಂತ ಕೂಡ ಇದೆ. ಒಂದು ಉತ್ತರಾಣಿ ಕಡ್ಡಿನ ಬಾಯಲ್ಲಿ ಇಟ್ಕೋಬೇಕಂತೆ. ನಾವು ಏನಾದ್ರು ಅಡಿಕೆ ಏನಾದ್ರು ಆತರ ಒಂದ್ ಕಡೆ ಪಕ್ಕದಲ್ಲಿ ಬಾಯಲ್ಲಿ ಇಟ್ಕೊಂಡು ಉತ್ತರಾಣಿ ಕಡ್ಡಿನ ಮಕ್ಕಳು ಓದಕ್ ಕೂತ್ಕೊಂಡ್ರು ವಿದ್ಯೆ ಹತ್ತುತ್ತೆ ಅಂತ ಕೂಡ ಕೇಳಿದೀವಿ. ಮತ್ತೆ ಉತ್ತರಾಣಿ ಇದು ತುಳಸಿ ಪೂಜೆ ದಿವಸ ಕೂಡ ಒಂದು ಉತ್ತರಾಣಿ ಕಡ್ಡಿನೂ ಸಿಕ್ಸಿ ತುಳಸಿ ಜೊತೆಗೆ ನಾವು ಮಾಡೋದು. ಮತ್ತೆ ಸಂಕ್ರಾಂತಿ ಹಬ್ಬದ ದಿನ ನಾವು ಅದೇ ಮಾವು, ಈ ಆಲ ಇದೆಲ್ಲ ಬಳ್ಳಿಗಳನ್ನ ತಗೊಂಡ್ಬಂದು ನಾವು ಸಿಗಿಸ್ತೀವಲ್ಲ, ಆಗ ಉತ್ತರಾಣಿ ಕಡ್ಡಿ ಕೂಡ ಸಿಕ್ಸೋದು, ಒಂದು ಬಾಗ್ಲಲ್ಲಿ ಹಾಕೋದು. ಅಂದ್ರೆ ಬಾಗ್ಲ ಸಿಕ್ಸಿ ಆ ಕಡೆ ಈ ಕಡೆ ಅದನ್ನ ಒಂದು ದೈವಿ ವೃಕ್ಷದ ತರ ನಾವು ಪೂಜನೀಯವಾಗಿ ಕಾಣ್ತೀವಿ. ಅದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಮತ್ತೆ ಪಾರಿಜಾತ. ಪಾರಿಜಾತ ಅಂದ್ರೆ ಸುಮಾರು ಜನಕ್ಕೆ ಗೊತ್ತು. ಪಾರಿಜಾತ ಹೂವು, ಯಾವುದೇ ಹೂ ಮಾರಿದ್ರು ಪಾರಿಜಾತ ಹೂವು ಅನ್ಕೋ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತದ್ದೇ ಅಲ್ಲ ಅದು. ಯಾಕೆ ಅಂದ್ರೆ ಯಾರು ಅದನ್ನ ತಕೊಂಬಂದು ಕೈಯಲ್ಲಿ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಇಟ್ಕೊಂಡು ಅದು ಬಾಡುತ್ತೆ. ಬಟ್ ಅದು ಗಿಡದಲ್ಲಿ ಇರೋದು ರಾತ್ರಿ ಮಾತ್ರ ಮೊಗ್ಗಾಗಿರುತ್ತೆ. ಬೆಳಗಿನ ಜಾವ 6 ಗಂಟೆ 7 ಗಂಟೆ ಮೇಲೆ ಅರಳುತ್ತೆ. 7 ಗಂಟೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅದು ಕೆಳಗಡೆ ಬೀಳುತ್ತೆ. ಸೂರ್ಯ ಹುಟ್ಟೋವರೆಗೂ ಈ ಚಳಿಗಾಲದಲ್ಲಿ ಸ್ವಲ್ಪ ಎಂಟಾದ್ರೂ ಇರುತ್ತೆ ಮೊಗ್ಗು ತರನೇ ಅದು ಗಿಡದಲ್ಲಿ. ಆದ್ರೆ ಕೆಳಗಡೆ ಅದನ್ನ ಬಿಡ್ಸೋಂಥದ್ದಿಲ್ಲ. ಕೈಯಿಂದ ಬಿಡಿಸಿ ತರಬಾರ್ದು. ಯಾಕೆಂದ್ರೆ ತಾಯಿ ಮಗುನ ಬೇರೆ ಮಾಡ್ದಂಗೆ, ಗಂಡ ಹೆಂಡ್ತೀರ್ನ ಬೇರೆ ಮಾಡ್ದಂಗೆ ಅಂತ ಮೊಗ್ಗನ್ನ ಕೀಳಕ್ ಯಾರು ಅದನ್ನ ಇಷ್ಟಪಡಲ್ಲ. ಅದು ಏನೋ ಮೊದ್ಲೇ ಹೇಳಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಶ್ರೀಕೃಷ್ಣ ಅದನ್ನ ದೇವಲೋಕದಿಂದ ತಗೊಂಬಂದು ಅವನ ಪತ್ನಿಯರಿಗಾಗಿ ಇಟ್ಟ ಒಂದು ವೃಕ್ಷ ಅಂತ ಕೂಡ ಇದೆ. ಅದಕ್ಕೆ ಒಂದಿನ ಒಂದು ಪೂರ್ತಿ ಕಥೆನೇ ಹೇಳ್ಬೇಕಾಗತ್ತೆ. ಪಾರಿಜಾತ ಗಿಡದ್ದೇ ಒಂದು ಕಥೆ ಇದೆ. ರುಕ್ಮಿಣಿ ಸತ್ಯಭಾಮ ಅವ್ರಿಬ್ರದ್ದು ಒಂದು ಒಬ್ರಿಗೊಬ್ರಿಗೆ ಇದಾಗುತ್ತೆ. ಕೃಷ್ಣ ಅವಳ ಮನೆಗೆ ಹೋಗಿ ತಗೊಂಡೋಗಿ ಗಿಡ ಕೊಟ್ಬಿಟ್ಟಿದಾನೆ ಅಂತಿದ್ದಕ್ಕೆ, ಇಲ್ಲ ನಿನ್ ಮನೆಗೂ ತಂದ್ ಮಡಗ್ತೀನಿ ಅಂತ ಅಂತಾನೆ. ತಂದ್ ಮಡಗಿರೋದು ಅವರು ರುಕ್ಮಿಣಿ ತೋಟದಲ್ಲಿ. ಬಟ್ ಬೀಳ್ತಾ ಇರೋದು ಆ ಕಾಂಪೌಂಡ್ ಇಂದ. ಯಾವ್ದು ಪಾರಿಜಾತ ಗಿಡ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಪಕ್ಕ ಹಾಕಿದ್ರೆ ಅದು ಹೂವ ಹೋಗಿ ಬೀಳೋದು ಪಕ್ಕದ ಮನೆಗೆ. ಆ ತರ ಆಗಿರುವಾಗ ನಾವು ಅದನ್ನ ಕೃಷ್ಣನ ಬೆಳಗ್ಗೆ ಎದ್ದು ನೆನೆಸ್ಕೊಳ್ಳೋ ತರ ಆ ಗಿಡನ ನೆನೆಸ್ಕೊಂಡು ನಾವು ಅದು ಸಿಕ್ಕದಾಗ್ಲೂ ಅಷ್ಟೇ ಕೈ ಮುಗಿಯೋಷ್ಟು ನಮಗೆ ಒಂದು ಭಕ್ತಿ ಬರುತ್ತೆ. ಇಷ್ಟೆಲ್ಲ ಒಂದು ದೈವಿ ವೃಕ್ಷಗಳು. ಜೊತೆಗೆ ಪಾರಿಜಾತ ಕೂಡ ಮಂಡಿ ನೋವಿಗೆ ತುಂಬಾ ಒಳ್ಳೇದು. ನಾನು ಇವಾಗಲೇ ಮಾಡಿದ್ದೀನಿ. ಇವತ್ತು ಸ್ವಲ್ಪ ತಂದಿದ್ದೆ, ಅದು ಬಾಡ್ಕೊಂಡಿದೆ. ನಾಳೆ ನಾಳಿದ್ದು ಮತ್ತೆ ತಗೊಂಡ್ ತೋರಿಸ್ತೀನಿ ಬೇರೆ ಕ್ಲಾಸ್ಗಳಲ್ಲಿ. ಪಾರಿಜಾತ ಎಲೆಗಳನ್ನ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 8-10 ಎಲೆನ 1 ಲೋಟ ನೀರಲ್ಲಿ 10 ನಿಮಿಷ ಕುದಿಸ್ಬೇಕು. ಅದು ಕುದಿಸ್ಬಿಟ್ಟು ಶೋಧಿಸ್ಕೊಳ್ಳೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಜೇನುತುಪ್ಪ ಆಗ್ಲಿ, ಇಲ್ಲ ಅಂದ್ರೆ ಅದು ಬೆಲ್ಲ, ತಾಟಿ ಬೆಲ್ಲನೋ ಯಾವ್ದಾದ್ರು ಒಂದು ಬೆಲ್ಲ ಹಾಕೊಂಡು, ಅದು ಸ್ವಲ್ಪ ಕಹಿ ಇರುತ್ತೆ ರುಚಿ. ಅದರಿಂದ ಒಂದ್ ಸ್ವಲ್ಪ ನಾವು ಬೆಲ್ಲ ಆಗ್ಲಿ ಜೇನುತುಪ್ಪ ಆಗ್ಲಿ ಸೇರಿಸ್ಕೊಂಡು ಅದನ್ನ ಕುಡಿಯೋದ್ರಿಂದ ಮಂಡಿ ನೋವಿಗೆ ತುಂಬಾ ಒಳ್ಳೇದು. ಇದು ಆಯುರ್ವೇದಿಕ್ ಡಾಕ್ಟ್ರು ಇದು ಟಿವಿನಲ್ಲೆಲ್ಲ ಗೌರಿಯಮ್ಮ ಅಂತ ಬರ್ತಾರೆ, ಅವ್ರು ಕೂಡ ಹೇಳಿದ್ರು. ಅವ್ರು ಹೇಳಿದಾಗ ನಾವು ಶುರು ಮಾಡಿದ್ದು. ಬಟ್ ಇವಾಗ ಬೇರೆ ಬೇರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀವಿ. ಜೊತೆಗೆ ನಮ್ಮ ಅಕ್ಕನೇ ಅದನ್ನ ಹುಷಾರ್ ಮಾಡ್ಕೊಂಡೆ ಅಂತ ಬಂದು ನನ್ನ ರಿಸಲ್ಟ್ ಹೇಳಿದ್ಮೇಲೆ ನಾನು ಅದನ್ನ ಮಾಡ್ಕೊಂಡೆ. ಸಾಸಿವೆ ಎಣ್ಣೆ ನಾವು ಹಚ್ತೀವಲ್ಲ ಅದೇ ರೀತಿ ಇದನ್ನ ಕುಡಿಯೋದು ಕೂಡ ಒಳ್ಳೇದು. ಸಾಸಿವೆ ಎಣ್ಣೆ ಎಷ್ಟು ಬೇಗ ನಮಗೆ ಕ್ಯೂರ್ ಕೊಡುತ್ತೋ ಅದೇ ರೀತಿ ಇದು ಹೊಟ್ಟೆ ಕುಡಿದ್ರೆ ಇದ್ದದ್ದು ಮಕ್ಕಳು ಒಳ್ಳೇದಾಗುತ್ತೆ. ಒಂದು 8-10 ದಿನ ಮಾಡಿದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಇರೋರ್ಗಲ್ಲ. ಯಾವ್ದಾಗ್ಲೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಯಾವ್ದಾದ್ರು ಪ್ರಿಕಾಕ್ಷನ್ ತಗೊಂಡ್ರೆ ಅದ್ರ ಬದ್ದು ನಮ್ಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಇದಿಷ್ಟು ಪಾರಿಜಾತ ಹೂವಿನ ಬಗ್ಗೆ ಆಯ್ತು. ಪಾರಿಜಾತ ಹೂವು ಅಂತಂದ್ರೆ ಅದನ್ನ ಯಾವುದೇ ಒಂದು ಹೂನ ಮಾರಿದ್ರು, ಪಾರಿಜಾತ ಹೂವು ಮಾರಿದ್ದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಜಾಜಿ, ಮೊರ್ಲೆ, ಮಲ್ಲಿಗೆ ಇದೆಲ್ಲ ದೈವಿದು ತುಂಬಾ ಇಷ್ಟ ಆಗುತ್ತೆ. ಆ ದೇವ್ರಿಗೆ ಇಷ್ಟ, ಎಲ್ಲ ಈ ದೇವ್ರಿಗೆ ಇಷ್ಟ ಅಂತೀವಿ. ಎಲ್ಲಾ ಹೂವು ಮಾರಿದ್ರು ತುಂಬೆ ಮತ್ತೆ ಪಾರಿಜಾತ 2 ಹೂನ ಯಾವ ಪ್ರಪಂಚದಲ್ಲೂ ಮಾರಿಲ್ಲ. ಅದನ್ನ ನಾವು ಇನ್ನೆಲ್ಲೂ ನೋಡಿಲ್ಲ. ಅದೊಂದು ತುಂಬಾ ಒಂದು ವಿಷಯ. ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೂ ಒಂದು ವಿಷಯ,
ಪಾರಿಜಾತ ಅದು ಎಣ್ಣೆಗೆ ಪಾರಿಜಾತ ಎಣ್ಣೆ ಕೂಡ ಮಾಡ್ಬೋದು. ಈಗ ದೇವ್ರ ದೀಪಕ್ಕೆ ಕೂಡ ಪಾರಿಜಾತ ಎಣ್ಣೆ ಅಂತೆಲ್ಲ ಬಂದಿದೆ. ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಅದು ಗೊತ್ತಿಲ್ಲ ನನಗೆ. ಏನಪ್ಪಾ ಅಂದ್ರೆ ಸ್ಮೆಲ್ ಬರುತ್ತೆ ಅದ್ ಹಾಕಿದ್ರೆ ಅಂತ ಹೇಳ್ತಾರೆ. ಬಟ್ ನಾನೇ ತಯಾರ ಮಾಡಿದ್ದು ಅಂದ್ರೆ ಕೊಬ್ಬರಿ ಎಣ್ಣೆ, ಒಂದು 1/4 ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಇಡಿಯಷ್ಟು ಹೂ ತಗೊಂಬಂದು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ನೀರಿನಂಶ ಎಲ್ಲ ತೆಗೆದು ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನ ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಸೋಸ್ಕೊಂಡಾಗ ಪಾರಿಜಾತ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ. ಜೊತೆಗೆ ತುಂಬಾ ತಂಪು ಗುಣ ಉಳ್ಳದ್ದು. ಬೇಸಿಗೆಲಿ ಅಂತ ಸಿಗಲ್ಲ ಹೂ, ಸ್ವಲ್ಪ ಕಷ್ಟ. ಸಿಕ್ಕಿದಾಗ ಎತ್ತಿಟ್ಕೊಂಡು ಕೂಡ ಅದನ್ನ ಶೇಖರಣೆ ಮಾಡಿ ನಾವು ಇಟ್ಕೊಂಡ್ರೆ ಎಣ್ಣೆನ ಬಳಸ್ಬೋದು. ಕೂದಲು ಕೂಡ ಬೆಳೆಯುತ್ತೆ. ಹೆಣ್ಣು ಮಕ್ಳಿಗಂತ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಕೂದಲ ಬಗ್ಗೆ ತುಂಬಾ ಕೇರ್ ಮಾಡೋದ್ರಿಂದ. ಆಮೇಲೆ ಅವ್ರು ಸ್ವಲ್ಪ ಇನ್ ಸ್ವಲ್ಪ ಅದು ತಲೆನೋವು ಅಂತೆಲ್ಲ ಬಂದಾಗ ಪಾರಿಜಾತ ಎಣ್ಣೆ ನಾವು ತಲೆಗೆ ನಾವೇ ಸ್ವಂತ ತಯಾರು ಮಾಡ್ಕೋವಂಥದ್ದು ಇದು. ಯಾಕೆಂದ್ರೆ ಯಾವುದೇ ಕೆಮಿಕಲ್ ಹಾಕ್ತಾರೋ ಏನೋ ಅನ್ನೋಂತ ಭಯ ಇರಲ್ಲ. ಪಾರಿಜಾತ ಹೂ ತಗೊಂಬಂದು ಸ್ವಲ್ಪ ತೊಳೆಯೋದು, ಆಮೇಲೆ ಒಂದು 5 ನಿಮಿಷ ನೀರಲ್ಲಿ ನೀರು ಹೋಗಿ ಬಿಟ್ಟ ತಕ್ಷಣ ಕೊಬ್ಬರಿ ಎಣ್ಣೆಲಿ ಹಾಕಿ ಒಂಚೂರು ಕಾಯಿಸೋದು ಒಂದು 10 ನಿಮಿಷ. ಆಮೇಲೆ ಆರಿದ್ಮೇಲೆ ಸೋಸಿಟ್ಕೊಳ್ಳೋದು. ಅದು ಬಣ್ಣನೂ ಚೇಂಜ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅದು ಎಣ್ಣೆ. ನಾನು ಮಾಡಿದೀನಿ. ಅದು ಇನ್ನೊಂದ್ ದಿವಸ ಬೇಕಾದ್ರೆ ಲೈವ್ ಅಲ್ಲಿ ತೋರಿಸ್ತೀನಿ. ನಾನು ಅದಕ್ಕೆ, ಯಾಕೆಂದ್ರೆ ಸೀಸನ್ ಬೇಕು ಇವಾಗ. ಅದು ಬೆಳಗ್ಗೆ ಟೈಮ್ ಬೇಕಷ್ಟೇನೆ. ಅದು ಬೆಳಗ್ಗೆ ಟೈಮ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ. ಇದಿಷ್ಟು ನನಗೆ ಹೇಳೋದಕ್ಕೆ. ಅದ್ರ ಜೊತೆಗೆ ಗರಿಕೆ ಕೂಡ ಅದು ತುಂಬಾ ಸಣ್ಣ ಸಸ್ಯ ಆದ್ರೂ ಗರಿಕೆದು ಮೊದಲು 2 ದಿನ ಕ್ಲಾಸಲ್ಲಿ ಹೇಳಿದೀನಿ. ಗರಿಕೆದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ಚರ್ಮ ರೋಗಕ್ಕೂನು, ಜೊತೆಗೆ ಒಂದು ಆಯುರ್ವೇದಿಕ್ ಮೆಡಿಷನ್ ಅಂತ ಅಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಯಾರು ಕುಡಿತಾರೆ ಅವ್ರಿಗೆ ಮುಖದಲ್ಲಿ ಸುಕ್ಕು ಕಟ್ಟಲ್ಲ. ಮತ್ತೆ ಯಾವುದೇ ಬೇರೆ ಕಾಯಿಲೆಗಳನ್ನ ನಾವು ರೋಗ ನಿರೋಧಕ ಶಕ್ತಿ ವೃದ್ಧಿಸ್ಕೋಬೇಕು ಅಂದ್ರೆ, ಬೇರೆ ಕಾಯಿಲೆಗಳಿಂದ ಬಳಲನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಬೇಕಾದ್ರೆ ಕುಡಿಬೋದು. ಅಂದ್ರೆ ತುಂಬಾ ಕುಡಿಬಾರ್ದು. ಸ್ವಲ್ಪ ಅದು ಒಬ್ರು ಹೇಳ್ತಾರೆ ಹೀಟು ಅಂತ. ಅದೇ ರೀತಿ ಗೋಧಿ ಹುಲ್ಲಿನ ಜ್ಯೂಸ್ ಕೂಡ ಹೇಳಿದ್ದೆ. ಗೋಧಿ ಹುಲ್ಲು, ಗರಿಕೆ ಜ್ಯೂಸ್ ಇವೆರಡು ಕುಡಿತಾ ಇದ್ದಾಗ ನಮ್ಗೆ ವಯಸ್ಸಿನ ಇಷ್ಟ ಆಗಲ್ಲ. ಯಾಕೆ ಅಂತಂದ್ರೆ 40 ವರ್ಷ ವಯಸ್ಸಾಗಿರೋರು ಕೂಡ 20 ವರ್ಷದವ್ರ ತರ ಕಾಣ್ತಾರೆ ಅಂತ ಒಂದು ಇದನ್ನ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಹ್ಯುಮಿಡಿಟಿ ಪವರ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದರಿಂದ ನಾವು ಇದನ್ನೆಲ್ಲಾನು ಬಳಸ್ಕೊಂಡು ನಾವು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳೋಣ. ಜೊತೆಗೆ ದೈವಿ ವೃಕ್ಷಗಳ ಬಗ್ಗೆ ಒಂದೊಂದು 3 ವೃಕ್ಷಗಳು ಮಾತ್ರ ಹೇಳೋಣ. ಇನ್ನೂ ಜಾಸ್ತಿ ಇತ್ತು ಬರ್ಕೊಂಡಿರೋದು, ಇವತ್ತು ಆಗಿಲ್ಲ. ಇನ್ನೊಂದ್ ದಿವಸ ನಾನು ಹೇಳ್ತೀನಿ ಮೇಡಮ್. ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಸಮಯ ಆಗಿತ್ತು ಅಂತ. ಧನ್ಯವಾದ ಮೇಡಮ್. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಪೂಜೆಗೆ ಅದಕ್ಕೆ ಇದಕ್ಕೆ ಕೆಲವು ವಿಶೇಷ ದಿನಗಳಂದು ಅದನ್ನೆಲ್ಲ ಬಳಸ್ತೇವೆ. ಬಟ್ ಇದರ ಸರಿಯಾದ ಒಂದು ಅರ್ಥ ಏನು, ಇದನ್ನ ಯಾಕೆ ಬಳಸ್ತಾರೆ ಅಂತ ಹೇಳತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್ ಇಬ್ರು ಮೇಡಮ್ಗಳು ಬಹಳ ಒಳ್ಳೆಯ ಒಂದು ಅಂಶಗಳನ್ನ ನಮ್ ಗಮನಕ್ಕೆ ತಂದಿದ್ದಾರೆ. ತಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಒಂದು 5 ನಿಮಿಷ ನಾವು ಪ್ರಶ್ನೋತ್ತರವನ್ನ ತಗೊಳ್ಳೋಣ. ಆಮೇಲೆ ಧ್ಯಾನಕ್ಕೆ ನಾವು ಹೋಗೋಣ. ರಮೇಶ್ ಸರ್, ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್, ಇವರು ನಾಗರತ್ನ ಮತ್ತೆ ಇವರು ವೇದಾವತಿ ಅವರು ತಮ್ಮ ಅದ್ಭುತವಾದ ಒಂದು ಇದನ್ನು ಕೊಟ್ಟಿದ್ದಾರೆ, ಸಾಧ್ಯವನ್ನು ಕೊಟ್ಟಿದ್ದಾರೆ. ಇವಾಗ ಆಮೇಲೆ ಇದು ವೇದಾವತಿ ಅವರಿಗೆ ಏನಂದ್ರೆ, ನಮ್ಗೆ ಒಂದು ಕರ್ಮ ಮಾಡಿರ್ತೀವಲ್ಲ ಮೇಡಮ್, ಅದು ಎಷ್ಟು ದಿನ ನಮ್ ಜೊತೆಲೇ ಇರುತ್ತೆ ಅಂತ ಒಂದು ಪ್ರಶ್ನೆ ನನ್ಗೆ ಉದ್ಭವವಾಗಿದೆ. ಅದಕ್ಕೆ ಏನು ನಿಮ್ಮ ಸಲಹೆ ಮತ್ತೆ ಇದು ಅಂತ. ವೇದಾವತಿ ಮೇಡಮ್ ಅವರಿಗೆ ಪ್ರಶ್ನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದೇನೆ ನಾನು. ಮಾಡಿದ್ದೀನಿ. ನನ್ಗೆ ಇವ್ರ ಕ್ವಶನ್ ಹೇಳ್ತಾರ? ಅಲ್ಲ, ಇದು ನಮ್ಮ ವೇದಾವತಿ ಅವರೇ, ಕರ್ಮ ಮಾಡಿರ್ತೀವಲ್ಲ ಅದು ಎಷ್ಟು ದಿನ ನಮ್ ಜೊತೆಲೇ ಇರುತ್ತೆ ಅಂತ. ಕರ್ಮ ಕೇಳಿತ ಮ್ಯಾಮ್? ವೇದಾವತಿ ಮ್ಯಾಮ್ ಇದು ಹಿಂದಲ್ಲಿ ನಾನು ಕೇಳಿಸ್ತು ಹೇಳ್ತಾ ಇದ್ರೆ. ಅಲ್ಲ, ಕರ್ಮ ಮಾಡಿರ್ತೀವಲ್ಲ ನಾವು, ಎಷ್ಟು ದಿನ ನಮ್ ಜೊತೆಲೇ ಇರುತ್ತೆ ಅಂತ. ಅದು ನಮ್ ಜೊತೆಲೆ ಕರ್ಮದ ಮೇಲೆ ಹೋಗುತ್ತೆ. ಕರೆಕ್ಟ್. ಅದು ಹೇಳಿ 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 ಹೇಳಿ. ಅದು ನಾವು ಕರ್ಮ ಮಾಡಿದ್ರ ಮೇಲೆ ಆಗುತ್ತೆ. ಆ ಕರ್ಮದಲ್ಲಿದ್ದು ಆಮೇಲೆ ನಾವು ಮಾಡ್ತಾ ಹೋದಂಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೇ ದಿವಸ
ಇಷ್ಟೇ ದಿವಸ ಅದೇ ದಿವಸ ಅಂತ ಅಲ್ಲ, ಹೇಳಕ್ಕಾಗಲ್ಲ ಅದು. ಒಳ್ಳೆ ಮಾಡಬೇಕು, ಆಗ್ತಾ ಹೋಗುತ್ತೆ, ಆಗಲ್ಲ. ಕ್ಲಿಯರ್ ಆಯ್ತಾ ಸರ್? ಓಕೆ ಕ್ಲಿಯರ್ ಆಯ್ತು, ಆಯ್ತಾ? ಓಕೆ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ನಾಗಲಲಿತಾ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್, ರೇವತಿ ಮೇಡಮ್ ನಮಸ್ತೆ. ನಮಸ್ತೆ. ರತ್ನ ಮೇಡಮ್ಗೆ ಮತ್ತೆ ವೇದವತಿ ಮೇಡಮ್ಗೂ ನಮಸ್ತೆ. ಇಬ್ರು ಸಹ ತುಂಬಾ ಅದ್ಭುತವಾಗಿ ಸಲಹೆ ಕೊಟ್ರು. ವೇದವತಿ ಮೇಡಮ್ ಕರ್ಮಗಳ ಬಗ್ಗೆ, ಮತ್ತೆ ಇವರು ದೈವಿ ವೃಕ್ಷಗಳ ಬಗ್ಗೆ ಹೇಳಿದ್ರು. ಮತ್ತೆ ಪಾರಿಜಾತ ಹೂ ಮತ್ತೆ ಅವುಗಳಿಂದ ತುಂಬಾ ಟಿಪ್ಸ್ ಅನ್ನ ಕೊಟ್ರು. ಗೊತ್ತಿರ್ಲಿಲ್ಲ ಅಷ್ಟೊಂದು ಔಷಧಿಗಳೆಲ್ಲ ಮಾಡ್ತಾರೆ ಹೇಳ್ತಾ ಇದ್ರು ಫೋನಲ್ಲೆಲ್ಲ, ಆದ್ರೆ ಇಷ್ಟೊಂದೆಲ್ಲ ಎಣ್ಣೆ ಅದ್ರ ಬಗ್ಗೆ ಕೇಳ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಎಣ್ಣೆ ತಲೆಗೆ ಹಾಕೋದಾಗ್ಲಿ, ಪಾರಿಜಾತ ಹೂವಿನ ಒಂದು ಉಪಯೋಗ, ಗರಿಕೆದೇನು ಮಾಡಿದ್ವಿ, ಎಲ್ಲ ಹೇಳ್ಕೊಟ್ರು. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಅವ್ರಿಗೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಬೇರೆ ಮಾಸ್ಟರ್ಸ್ ಏನಾದ್ರೂ ಡೌಟ್ ಇದೆಯಾ ಅಥವಾ ಪ್ರಶ್ನೆ ಇದೆಯಾ ಅಥವಾ ಅರ್ಥ ಆಗ್ಲಿಲ್ವಾ? ಏನು ಪ್ರಶ್ನೆಗಳಿಲ್ಲ? ಎರಡೂ ಯಾಕಂತಂದ್ರೆ ನನ್ನ ಅಭಿಪ್ರಾಯ, ಇದು ಎರಡು ಬಗ್ಗೆನೂ ನಾವು ಸಾಕಷ್ಟು ಸ್ವಾಧ್ಯಾಯವನ್ನ ಕೇಳಿದೆ, ಎಸ್ಪೆಷಲಿ ಕರ್ಮದ ಬಗ್ಗೆ ಆಗ್ಲಿ, ಲೋಕಗಳ ಬಗ್ಗೆ ಆಗ್ಲಿ. ಬಟ್ ಅದು ಎಕ್ಸ್ಪ್ಲೈನ್ ಮಾಡ್ಕೊಂಡು 40 ನಿಮಿಷದ ಒಂದು ಸ್ವಾಧ್ಯಾಯದಲ್ಲಿ ನಮ್ಗೆ ಸಂಪೂರ್ಣ ಅರ್ಥ ಆಗಿರೋದಿಲ್ಲ. ನಾವು ಅದನ್ನ ಮತ್ತೆ ಮತ್ತೆ ಮಗ್ಚಬೇಕಾಗುತ್ತೆ, ಮನನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತು ವೇದಾವತಿ ಮೇಡಮ್ ಬಹಳ, ನಾನು ಫಸ್ಟ್ಗೆ ಹೇಳಿದಲ್ಲ, ಸಂಕ್ಷಿಪ್ತವಾಗಿ ಅಂದ್ರೆ ಏನು, ಅದಕ್ಕೆ ಏನ್ ಸಂಬಂಧಪಟ್ಟಿದೆ ಅಂತ ಹೇಳತಕ್ಕಂತನ ಬಹಳ ಚೆನ್ನಾಗಿ ಹೇಳಿದ್ರು. ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಹೂಗಳು ಎಲ್ಲ ಪೂಜೆಗಳಿಗೆ ಅದಕ್ಕೆ ತರ್ತೆ. ಕೆಲವರು ಇಂಥ ಪೂಜೆಗೆ ಇಂಥ ಹೂವೇ ತನ್ನಿ, ಇಂಥ ಗಿಡಗಳನ್ನೇ ತನ್ನಿ, ಇಂಥ ಕಡ್ಡಿಗಳನ್ನೇ ತನ್ನಿ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅರಳಿ ಮರದ ಕಡ್ಡಿಯನ್ನ ಹೆಕ್ಕಿಕೊಂಡು ಬರ್ತೇನೆ. ಯಾಕಂತಂದ್ರೆ ದಿನಾ ಮನೆಯಲ್ಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಅಗ್ನಿಹೋತ್ರ ಬೇರೆ ಮಾಡ್ತೇನೆ. ಹಾಗೇನೆ ಬೆಳಿಗ್ಗೆ ಹೊಗೆ ಹಾಕ್ತೇನೆ. ಆವಾಗ ಈ ಮಾವಿನ ಕಡ್ಡಿ, ಈ ಬೇವಿನ ಕಡ್ಡಿ, ಆಮೇಲೆ ತುಳಸಿ ಕಡ್ಡಿ, ಜೊತೆಗೆ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅರಳಿ ಕಡ್ಡಿಯನ್ನ ಹೆಕ್ಕಿಕೊಂಡು ಬಂದು ಅದರಲ್ಲಿ ಹಾಕಿ ಹೊಗೆಯನ್ನ ಹಾಕ್ತೇನೆ. ಅದು ಒಳ್ಳೇದು ಅಂತ ಹೇಳತಕ್ಕಂಥದ್ದು. ಆದ್ರೆ ಇಷ್ಟೊಂದು ಪ್ರಯೋಜನ ಇದೆ ಅಂತ ಗೊತ್ತಿರ್ಲಿಲ್ಲ. ಲಾಸ್ಟ್ ಇದರಲ್ಲಿ ವೇದಾವತಿ ಮೇಡಮ್ ಹೇಳಿದ್ರು ಅರಳಿ ಎಲೆ ಬಗ್ಗೆ ಅದನ್ನ ಕಷಾಯ ಮಾಡಿ ಕುಡಿತಾರೆ ಅಂತ ಹೇಳ್ಕೊಂಡು. ಸೊ ಈ ಒಂದು ವೇದಿಕೆಯಲ್ಲಿ ಸಮಗ್ರ ಜೀವನ ಶೈಲಿನಲ್ಲಿ ನಮ್ಗೆಲ್ಲ ಬಳಕೆ ಮಾಡ್ಲಿಕ್ಕೆ ಆಗದಿದ್ರು ನಮ್ಮ ಸುತ್ತಮುತ್ತ ಏನಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ, ಹಿತ್ತಲಲ್ಲಿ ಇದ್ರೂ ನಾವು ಔಷಧಿ ಅಂತ ಬಳಸ್ತಾ ಇರ್ಲಿಲ್ಲ. ಬಟ್ ಈ ಒಂದು ವೇದಿಕೆಯಿಂದ ಇಷ್ಟೊಂದು ಮಾಹಿತಿ ಸಿಕ್ಕಿದಾಗ ಇದೆಲ್ಲವೂ ಸಹ ಉಪಯೋಗ ಆಗುವ ಹಾಗೆ, ಜೊತೆಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಸಹಕಾರಿಯಾಗಿದೆ ಅಂತ ಹೇಳ್ತಕ್ಕಂಥ ಅಂಶವನ್ನ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ನಾನಿವತ್ತು ಮುಂದಿನ ಶುಕ್ರವಾರ ನಮ್ಮ ಸುತೇಜ ಭಟ್ ಮ್ಯಾಮ್ ಸಿರ್ಸಿ, ಆಮೇಲೆ ಲಕ್ಷ್ಮಿ ಹೆಗ್ಡೆ ಮ್ಯಾಮ್ ಸಿರ್ಸಿ, ಇಬ್ರು ಸಿರ್ಸಿಯವರು ಶುಕ್ರವಾರ ದಿನ ಸಮಗ್ರ ಜೀವನ ಶೈಲಿಯಲ್ಲಿ ಬರ್ತಾರೆ. ಅದನ್ನ ನಾನು ಮೊದ್ಲೇನೆ ಹೇಳ್ತಾ ಇದ್ದೇನೆ. ಓಕೆ ಮಾಸ್ಟರ್ಸ್, ಬೇರೆ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಧ್ಯಾನಸ್ಥರಾಗೋಣ. ಸೊ ಇಬ್ರಿಗೂ ಧನ್ಯವಾದಗಳು. ಮುಂದೇನು ಒಳ್ಳೆ ಅಂಶಗಳ ಬಗ್ಗೆ ಬಂದು ತಮ್ಮ ಒಂದು ಜ್ಞಾನ ಹಂಚಿಕೆಯನ್ನ ಮಾಡ್ಕೊಳ್ಳಿ ಅಂತ ಮತ್ತೊಂದೆ ನಾನು ವಿನಂತಿಯನ್ನ ಮಾಡ್ತೇನೆ. ವಿದ್ಯಾ ಪಾಟೀಲ್ ಮೇಡಮ್ ಅವ್ರು ಈಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮ್ಯಾಮ್, ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ರೇವತಿ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ನಮ್ಗೊಂದು ಇದು ಅಗ್ನಿಹೋತ್ರದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅಗ್ನಿಹೋತ್ರ ಸ್ಟ್ಯಾಂಡ್ ಇದೆ. ಹಾ ಮೇಡಮ್. ಅಗ್ನಿಹೋತ್ರ ಹೇಳಿ. ನಂದಾ ಮೇಡಮ್ ಇಲ್ಲೇ ಇದ್ದಾರೆ ಅನ್ಸುತ್ತೆ. ನಾನು ಹೇಳ್ತೀನಿ. ಅದು ಅಗ್ನಿಹೋತ್ರ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳಿ, ಯಾಕಂದ್ರೆ ಧ್ಯಾನಕ್ಕೆ ಸಮಯ ಆಗಿದೆ. ಇನ್ನೊಂದಾದ್ರೆ ವಿದ್ಯಾ ಮೇಡಮ್, ಇದು ಅಗ್ನಿಹೋತ್ರದ ಕ್ಲಾಸ್ ಅಲ್ಲ ಆಕ್ಚುಲಿ. ತಮಗೆ ಸಂಕ್ಷಿಪ್ತವಾಗಿ ನಾಗರತ್ನ ಮೇಡಮ್ ಇವತ್ತು ಹೇಳ್ತಾರೆ. ಆಮೇಲೆ ಇನ್ನೊಂದಿನ ಅಗ್ನಿಹೋತ್ರದ ಬಗ್ಗೆ ತಮಗೊಂದು ಸ್ವಾಧ್ಯಾಯವನ್ನ ಕೊಡೋಣ. ಓಕೆ, ಹೇಳಿ. ಮೇಡಮ್ 1 ನಿಮಿಷ, ಒಂದು ಪ್ರಶ್ನೆ ಕೇಳ್ಬೇಕಿತ್ತು. ಅದು ಅಗ್ನಿಹೋತ್ರ ಕುಂಡ ಏನಿದೆ ಮೇಡಮ್, ಸಿಂಗಲ್ ಆಗಿ ತಂದಿದ್ದಾರೆ ಮನೆಯಲ್ಲಿ. ಬೇರೆ ಕಡೆ ಇನ್ನೊಂದು ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡ್ ಸ್ವಲ್ಪ ದೊಡ್ಡದು, ಆ ಕುಂಡ ಸ್ವಲ್ಪ ಸಣ್ಣದಾಗಿದೆ. ಆದ್ರೆ 4 ಎಂಗಲ್ ಅದ್ರ ಮೇಲೆ ಸ್ಟ್ಯಾಂಡ್ ಕರೆಕ್ಟ್ ಆಗಿ ಕೂಡ್ತಿಲ್ಲ ಮೇಡಮ್. ನಡೆಯುತ್ತಾ ಮಾಡೋದಕ್ಕೆ, ಅಗ್ನಿಹೋತ್ರ ಮಾಡೋಕೆ ನಡೆಯುತ್ತಾ ಮೇಡಮ್?
ಮೇಡಮ್ ಅದು ಓಕೆ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ ಮೇಡಮ್. ಸ್ಟ್ಯಾಂಡ್ ಯಾಕೆ ಅಂದ್ರೆ ಅದು ನೆಲದಲ್ಲಿ ಇಟ್ಕೊಂಡಾಗ ಅದಕ್ಕೆ ಆವಾಗುತ್ತೆ ಅನ್ನೋದಕ್ಕೆ ಅಷ್ಟೇ. ಎಸ್ ಅದು ಬೆಂಕಿ ಆಡೋದ್ರಿಂದ ಅಷ್ಟು ಬಿಟ್ರೆ ಸ್ಟ್ಯಾಂಡ್ ಆಗ್ಲಿ ಇದಾಗ್ಲಿ ಅದು ಶೇಪ್ ಆಗ್ಲಿ ಅದ್ರೆಲ್ಲ ಏನು ನೀವು ಇಟ್ಕೋಬೇಡಿ. ತಾಮ್ರ ಇಲ್ಲಿ ಯಾಕೆ ಅಂತಂದ್ರೆ ತಾಮ್ರ ಕೂಡ ಒಂದು ಅಗ್ನಿಗೆ ಒಂದು ವಾಹಕ ಆಗಿರೋದ್ರಿಂದ ತಾಮ್ರ ಒಂದು ತುಂಬಾ ವಾಹಕ ಶಕ್ತಿ ಇರುತ್ತೆ. ಅದಕ್ಕೆ ಅದರಿಂದ ತಾಮ್ರನೇ ಬೇಕು ಅಂತ ಹೇಳಿರೋದು. ಇದು ಅಗ್ನಿ ಹೋತ್ರಕ್ಕೆ ಮಾತ್ರ ತಾಮ್ರ ಬಳಸ್ತಾರೆ. ಬೇರೆ ಅಗ್ನಿ ಇನ್ನೊಂದು ಹವನ ಅಂತ ಹೇಳಿದ್ರೆ ಅಲ್ಲೆಲ್ಲ ಕಬ್ಬಿಣದ್ದೇ ಇಟ್ಕೊಂಡಿರ್ತಾರೆ, ಇಟ್ಕೆನೆ ಇಟ್ಕೊಂಡಿರ್ತಾರೆ. ಅದು ದೊಡ್ಡ ದೊಡ್ಡ ಅಲ್ಲಿ ಕಡ್ಡಿಗಳು ಮರಗಳೆಲ್ಲ ಹಾಕೋದ್ರಿಂದ ಮರ ಚಕ್ಕೆ ಎಲ್ಲ ಹಾಕ್ತಾರೆ. ತುಂಬಾ ಅದು ಟೈಮ್ ಬೇಕು. ಇದ್ರಲ್ಲಿ ಬರೀ 10 ನಿಮಿಷದ ಕೆಲಸ ಅಷ್ಟೇ. ಅಗ್ನಿ ಹೋತ್ರ ಮಾಡೋದು 10ರಿಂದ 12 ನಿಮಿಷ. ನಾಗರತ್ನ ಮ್ಯಾಮ್, ಅವ್ರು ಕೇಳಿದ ಪ್ರಶ್ನೆಗೆ ಡೈರೆಕ್ಟ್ ಉತ್ತರವನ್ನ ಕೊಡಿ, ಯಾಕಂತಂದ್ರೆ ಟೈಮ್ ಆಗಿದೆ. ವಿದ್ಯಾ ಪಾಟೀಲ್ ಮ್ಯಾಮ್ ಅವರೇ, ಅದರ ಸ್ಟ್ಯಾಂಡಿನ ಬಗ್ಗೆ ನೀವು ಆಲೋಚನೆ ಮಾಡುವ ಅಗತ್ಯನೇ ಇಲ್ಲ. ಸ್ಟ್ಯಾಂಡ್ ಹೇಳಿದ ಹಾಗೆ ನಾವು ಒಂದು ಮರದ ಮೇಲೆ ಮಣೆಯ ಮೇಲೆ ಇಡ್ತೇವ ಅಥವಾ ಬಿಸಿ ಆಗ್ತದಲ್ಲ, ಅದಕ್ಕೋಸ್ಕರ ಆ ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ನೀವು ಕೆಳಗಡೆ ಏನಾದ್ರೂ ಇಡ್ಬೋದು, ಒಂದು ಟೈಲ್ ಪೀಸ್ ಇಡ್ಬೋದು, ಬೇರೆ ಒಂದು ಕಲ್ಲನ್ನಾದ್ರೂ ಇಡ್ಬೋದು, ಏನಾದ್ರೂ ಇಡ್ಬೋದು. ಇಲ್ಲಾಂದ್ರೆ ಏನು ಆಗುದಿಲ್ಲ, ಅಂದ್ರೆ ಸ್ಟ್ಯಾಂಡ್ ಇಡೋ ಅಗತ್ಯನೇ ಇಲ್ಲ. ಪ್ಲೇಟ್ ಇಟ್ಕೊಂಡ್ರು ಆಗುತ್ತೆ ಮೇಡಮ್. ಏನಾದ್ರೂ ಆಗುತ್ತೆ, ಅದ್ರ ಬಗ್ಗೆ ಚಿಂತೆನೆ ಬೇಡ ಮೇಡಮ್. ಅದು ಆಗ್ತದ ಇಲ್ವೋ ಪ್ರಶ್ನೆನೇ ಬರಲ್ಲ, ಆಗುತ್ತೆ ಅದು. ಬರೀ ಒಂದ್ ಸ್ಪೂನ್ ಹಾಕಿ ಒಂದ್ ಸ್ಪೂನ್ ತುಪ್ಪ ಅಷ್ಟೇ ಅಲ್ವಾ ಮೇಡಮ್, ಅಷ್ಟೊಂದು ಕಾವು ಬರಲ್ಲ ಅದು. ಹೇಳಿದ್ದಾರೆ. ಹಾ ಹೇಳಿ ಮ್ಯಾಮ್. ಅದಕ್ಕಾಗಿ ಮನೆ ಇಟ್ರೆ ನಡೆಯುತ್ತೆ ಮೇಡಮ್, ಸ್ಟ್ಯಾಂಡ್ ಬೇಕಾಗುತ್ತೆ, ವೈಜ್ಞಾನಿಕವಾಗಿ ಇರ್ಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮಣಿ ಬೇಕು ಇಲ್ವೇ ಇಲ್ಲ. ನಂದಾ ಮೇಡಮ್, ಲಕ್ಷ್ಮೀಕಾಂತಮ್ಮ ಮೇಡಮ್ ಇದಾರೆ, ನಂದಾ ಮೇಡಮ್ ಇದಾರೆ. ನಂದಾ ಮೇಡಮ್, ಮೇಡಮ್ ನಾನು ಮನೇಲಿ ಮಾಡಿದೀನಿ ಮೇಡಮ್, ಅದಕ್ಕೆ ಕೇಳ್ತಾ ಇರೋದು. ಅದ್ರ ಅವಶ್ಯಕತೆ ಇಲ್ಲ. ನಾಗರತ್ನ ಮೇಡಮ್, ಒಂದೇ ಒಂದು ನಿಮಿಷ ನಂದಾ ಮೇಡಮ್ಗೆ ಅವಕಾಶ ಕೊಡೋಣ. ನಂದಾ ಮೇಡಮ್ ಹೇಳ್ತಾರೆ. ಅವ್ರು ಕೇಳಿದ ಪ್ರಶ್ನೆಯನ್ನ ಕ್ಲಿಯರ್ ಮಾಡೋಣ. ನಾವು ಮಾಡಿದ್ದೇವೆ, ನಾವು ಮಾಡ್ತೇವೆ ಪ್ರಶ್ನೆ ಅಲ್ಲ. ಅವರಿಗೆ ಪಾಪ ಡೌಟ್ ಇದೆ, ಯಾರೋ ಒಂದು ಹೇಳಿದ್ದಾರೆ ಅದು ವೈಜ್ಞಾನಿಕವಾಗಿ ಸರಿಯಲ್ಲ ಅಂತ, ಅದನ್ನ ಕ್ಲಿಯರ್ ಮಾಡೋಣ ಅಷ್ಟೇ ಅವರಿಗೆ. ಹೇಳಿ ಮ್ಯಾಮ್, ನಂದಾ ಮ್ಯಾಮ್ ಹೇಳಿ. ಮೇಡಮ್, ಈ ಸ್ಟ್ಯಾಂಡ್ ಇಡೋದು ಏನು ಉದ್ದೇಶ ಅಂದ್ರೆ ಕೆಳಗಡೆ ನಾವು ಟೈಲ್ಸ್ ಅವ್ ಇಡ್ತಾವಲ್ಲ ಅವೆಲ್ಲ ಸುಡಬಾರ್ದನ್ನೋ ಉದ್ದೇಶಕ್ಕಷ್ಟೇ. ಸ್ಟ್ಯಾಂಡ್ ಏನು ನಡೆಯುತ್ತೆ, ನೀವು ಅಗ್ನಿಹೋತ್ರ ಇದು ಇಲ್ಲ ಕುಂಡ ಇದೆಲ್ಲ ಮಾಡಿ ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಯ್ತು ನೀವು ಕೇಳಿದ್ದು, ಯಾಕಂದ್ರೆ ಜನಗಳು ಬೇರೆ ಬೇರೆ ಒಂದು ಅಭಿಪ್ರಾಯವನ್ನೆಲ್ಲ ಕೇಳ್ತಾರೆ. ಸೊ ಅದರಿಂದ ನೀವು ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಕುಂಡ ಇದೆ, ಎಲ್ಲ ತಂದು ರೆಡಿ ಮಾಡಿ ಇಟ್ಟಿನ್ರಿ ಮೇಡಮ್. ಹಾ ಎಲ್ಲ ರೆಡಿ ಮಾಡಿ ಇಟ್ಟಿನ್ರಿ ಮೇಡಮ್. ಅದು ಪ್ರಾಬ್ಲಮ್ ಸಲುವಾಗಿ ನಾ ಇನ್ನೂ ಓತ್ರನೇ ಸ್ಟಾರ್ಟ್ ಮಾಡಿಲ್ರಿ. ಅಯ್ಯೋ ಇಲ್ಲ, ಸ್ಟಾರ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಪ್ರಾರಂಭ ಮಾಡಿ, ಒಳ್ಳೇದಾಗುತ್ತೆ. ಸ್ಟ್ಯಾಂಡ್ಗೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಸ್ಟ್ಯಾಂಡ್ ಬಿಸಿ ಆಗದ ಹಾಗೆ ಪ್ರೊಟೆಕ್ಷನ್ ಗೆ ಇಡತಕ್ಕಂಥದ್ದು ಅಷ್ಟೇ, ಬೇರೆ ಏನು ಇಲ್ಲ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಯ್ತು. ಈ ತರ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾ ಮ್ಯಾಮ್. ಓಕೆ, ಧ್ಯಾನಕ್ಕೆ ಹೋಗೋಣ, ಟೈಮ್ ಆಯ್ತು. ಎಲ್ಲರೂ ಸಹ ಈಗಾಗ್ಲೇ ಧ್ಯಾನಕ್ಕೆ ಕೂತು ಅನುಭವ ಇರುವವರು ಯಾರು? ಪ್ರಿಯಾಂಕಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮ್ಯಾಮ್, ಪ್ರಿಯಾಂಕಾ ಮ್ಯಾಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಮಸ್ತೆ ಮಾತಾಜಿ. ಮಾತಾಜಿ, ಇಲ್ಲೊಬ್ರು ಹೇಳ್ತಿದ್ರು ಅವ್ರ ಬ್ರಾಹ್ಮಣ್ಸು, ನಾನ್ ತುಳಸಿ ಕೀಳ್ತಿದ್ದೆ. ಅಲ್ಲಿಗೆ ಲೇಡೀಸ್ ತುಳಸಿನೇ ಮುಟ್ಬಾರ್ದು, ಕೀಳ್ಬಾರ್ದು ಅಂತ. ಬಟ್ ನೀವು ಅಗ್ನಿಹೋತ್ರ ನಂದಾ ಮೇಡಮ್ ಹೇಳಿದಾರಲ್ವಾ, ನಾವು ಪತಂಜಲಿ ಯೋಗ ಶಿಕ್ಷಣ ಕೇಂದ್ರಕ್ಕೆನೆ ನಾವು ಯೋಗ ಮಾಡ್ಲಿಕ್ಕೆ ಹೋಗೋದು. ಅಲ್ಲಿ ಹೇಳ್ಕೊಟ್ಟಿದ್ರು, ನಾವ್ ಅಲ್ಲಿ ತುಳಸಿ ಇದನ್ನೆಲ್ಲ ಬಳಸ್ತೀವಿ. ಆಮೇಲೆ ನಂಗೆ ಕೃಷ್ಣ ಇಷ್ಟ ಆಗಿರೋದ್ರಿಂದ ಪ್ರತಿ ದಿನನೂ ನಾವು ಅವ್ರಿಗೆ ಅರ್ಪಿಸಕ್ ಕೃಷ್ಣಂಗ್ ಅರ್ಪಿಸಕ್ಕೆ ಕೀಳ್ತೀನಿ. ಮತ್ತೇನಾದ್ರು ಊಟಕ್ಕನು ನಾನು ಅದನ್ನ ಇಟ್ಟೆ ಪೂಜೆ ಮಾಡಿ ಪ್ರಸಾದ ತರನೇ ತಗೊಳೋದು, ಮನೇಲಿ ಎಲ್ರಿಗೂ ಕೊಡೋದು. ನಂಗೆ ಅವ್ರು ಹೇಳದ್ಮೇಲೆ ಒಂಥರ ನಾನ್ ಕೀಳೋದೇ ಇಲ್ಲ, ನಮ್ಮ ಯಜಮಾನ್ರ ಹತ್ರನೇ ಕೀಳಿಸ್ತೀನಿ, ಫೋಟೋಗುನು ಅವ್ರ ಕಡೆನೆ ಇಡಿಸ್ತೀನಿ ಅಂತ ಹೇಳಿದ ತಕ್ಷಣ ನಂಗೆ ಶಾಕು. ಮತ್ ನಾವ್ ಮಾಡಿದ್ ತಪ್ಪ ಅನ್ಸ್ಬಿಡ್ತು. ಅದಕ್ಕೆ ಇವತ್ತು ಅದೇ ಟಾಪಿಕ್ ಕೊಡ್ತಿತ್ತಲ್ಲ, ಅವಾಗಿಂದ ಕೇಳ್ಬೇಕು ಅಂತಿದ್ದೆ. ಒಳ್ಳೇದಾಯ್ತು ಮ್ಯಾಮ್. ಯಾರಾದ್ರೂ ಉತ್ತರ ಕೊಡ್ತೀರಾ ಇದಕ್ಕೆ? ಮೇಡಮ್, ತುಳಸಿಗೆ ಕೀಳೋದಕ್ಕೆ ಟೈಮಿಂಗ್ಸ್ ಇದೆ ಅಷ್ಟೇ. ಹೆಂಗಸ್ರು ಅಂದ್ರೆ ಆ 3 ದಿನ ಬಿಟ್ಟು
ಅವರು ಮಂತ್ಲಿ ಇದಾದಾಗ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಕಿತ್ಕೋಬಹುದು. ಜೊತೆಗೆ ಗಂಡಸರೇ ಕಿತ್ಕೋಬೇಕು ಅಂದ್ರೆ ಗಂಡಸರೇ ಕಟ್ಟಕ್ ಬರ್ತಾ ಮೇಡಮ್. ತುಳಸಿ ಕೀಳಕ್ ಬೇಡ, ಕಟ್ಟೋದಕ್ಕಾದ್ರೂ ನಾವು ಮುಟ್ಲೇಬೇಕಲ್ಲ. ಜೊತೆಗೆ ತುಳಸಿಗೆ ಕಟ್ಟೇ ಇಲ್ಲ ಅಂತ ಹೇಳಿದ್ರು. ಏನ್ ಗೊತ್ತಾ, ಅದು ಎಲ್ಲಿ ಕಂಡಿ ಕಡೆ ಹುಟ್ಟು ಅಂತ ಒಂದು ಅವ್ರಿಗೆ ತುಳಸಿದು ಒಂದು ಕಥೆನೆ ಬರುತ್ತೆ. ಅದು ಇನ್ನೊಂದಿನ ಒಂದು ತುಳಸಿ ಕ್ಲಾಸ್ ಕೊಡೋಣ. ಅವನು ಅವ್ರ ಹೆಸರು ಮರ್ತೋಗಿದೆ ಮೇಡಮ್. ಅವನೇ ಅದಕ್ಕೆ ಕೊಟ್ಟಿರೋದು, ನೀನು ಕಂಡ ಕಡೆ ಹುಟ್ಟು ಅಂತ ಹೇಳಿದ್ರು. ಕಂಡ ಕಡೆ ಹುಟ್ಟುತ್ತೆ. ಎಲ್ಲಿ ತುಳಸಿ ಎಲ್ಲಿ ಬೀಜ ಹಾಕಿ ಅಲ್ಲಿ ಉಟ್ಕೊಂಡಿರುತ್ತೆ. ನಾವೇ ಇಲ್ಲೇಬೇಕು ಅಂತಿಲ್ಲ ಎಷ್ಟೊಂದಿಲ್ಲ. ಅದರಿಂದ ತುಳಸಿಗೆ ಕಟ್ಟಿಲ್ಲ ಮೇಡಮ್. ಜೊತೆಗೆ ಹಾಲ್ಗೆ ನಾವೇನಾದ್ರು ಒಂದ್ ಲೋಟ ಹಾಲಿಟ್ಟು, ಎಲ್ಲಾ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಒಲ್ಲನೋ ಅಂತ ಇದೆ. ಅದರಿಂದ ತುಳಸಿ ದಳ ಬೇಕೇ ಬೇಕು. ಗಂಡ ಇಲ್ದೇ ಇದ್ದವ್ರು ಕೂಡ ಕೃಷ್ಣ ಬೇಕಲ್ವಾ. ಅವರು ತುಳಸಿ ಕೀಳಿಲ್ಲ ಅಂದ್ರೆ ಯಾಕೆ ಅದಕ್ಕೆ ಮುತ್ತೈದೆಯರೇ ಬೇಕು. ಆಮೇಲೆ ಇನ್ನೊಂದು ಮಾತಾಜಿ ಇನ್ನೊಂದ್ ಹೇಳಿದ್ರು ಅವ್ರು, ನಮ್ದು ಅದೇ ಮನೆ ದೇವ್ರು ಬಂದು ಕಾಲಭೈರವ. ನೀವ್ ಶಿವನ್ ಮಕ್ಳವ್ರು, ನೀವ್ ಅದ್ ಹೆಂಗ್ ತುಳಸಿ ಇಡ್ತೀರಾ ಪೂಜೆಗೆ, ನೀವ್ ಬಿಲ್ವ ಪತ್ರೆ ಅಷ್ಟೇ ಬಳಸ್ಬೇಕು ಅಂತ ನನ್ಗೆ ಅಂದೆ. ನನಗ್ ಕೃಷ್ಣ ಇಷ್ಟ ಪರ್ಸನಲಿ, ನಾನ್ ಯೂನಿವರ್ಸ್ ಕೃಷ್ಣ. ನಾವು ಶಿವನ್ ಪೂಜೆ ಮಾಡ್ಬೇಕಾದ್ರೆ ಬಿಲ್ವ ಪತ್ರೆ ಇಡ್ತೀನಿ, ಕೃಷ್ಣಗ್ ನಾನು ಇದನ್ನೇ ಇಡ್ತೀನಿ. ಆಮೇಲೆ ಕಳ್ಸಕ್ ಮಾಡ್ಸಿದ್ ನೋಡ್ಬಿಟ್ಟು ಹಂಗೆ ಹೇಳಿದ್ರು ಅವ್ರು, ನೀ ಕಳ್ಸಕ್ಕೆಲ್ಲ ಇಟ್ಟಿದ್ಯಾ, ಕಳ್ಸಕ್ಕೆಲ್ಲ ಇಡಂಗಿಲ್ಲ ಅಂತ. ಎಲ್ಲಾರು ಒಂದೇ ಅಂದ್ಮೇಲೆ ಇಟ್ರೆ ಏನ್ ತಪ್ಪು ಅಂತ ಕೇಳಿದ್ರೆ ಅವ್ರು ವಾದ ಮಾಡ್ತಾನೆ ಇದ್ರು. ಸರಿ ಹೋಗಲ್ಲ ಅಂತ ನಾ ಸುಮ್ನಾದೆ. ಆಮೇಲೆ ನಾವು ಬ್ರಾಹ್ಮಣ್ಸ್ ಮುಟ್ಬೋದು, ನೀವಂತೂ ಮುಟ್ಟಂಗೆ ಇಲ್ಲ ಹಂಗೆ ಅಂತ ಹೇಳ್ಬಿಟ್ರು. ಓಕೆ ಮ್ಯಾಮ್, ಅರ್ಥ ಆಯ್ತು. ಯಾಕಂದ್ರೆ ಎಲ್ಲರ ಅಭಿಪ್ರಾಯ ಬೇರೆ 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 ಇರ್ತದೆ. ನಮ್ಮ ಮನಸ್ಸಿಗೆ ಯಾವಾಗ ಅಭಿಪ್ರಾಯ, ಯಾಕಂತಂದ್ರೆ ದೇವಸ್ಥಾನದಲ್ಲಿ ಎಲ್ಲಾ ಕೊಡುವಾಗ, ತೀರ್ಥ ಕೊಡುವಾಗ ಸಹ ನಮ್ಮ ಕೈಗೆ ತುಳಸಿ ಬೀಳುತ್ತೆ ಕೆಲವೊಮ್ಮೆ ಅವರ ಆ ಪಾತ್ರೆಯಲ್ಲಿ ಆವಾಗ್ಲೂ ಸಹ. ನಾನಂತೂ ತುಳಸಿ ತುಳಸಿಯನ್ನ ಯಾರು ಮುಟ್ಟಬಹುದು. ಮೇಡಮ್ ಹೇಳಿದ್ರಲ್ಲ 3 days ನಾವು ಪೀರಿಯಡ್ಸ್ ಆದಾಗ ಮೇಡಮ್, ಅಮಾವಾಸ್ಯೆ ಪೌರ್ಣಮಿ ದಿವಸ ಮತ್ತೆ ಏಕಾದಶಿ ದಿವಸ ಕೀಳ್ಬಾರ್ದು. ನನಗೆ ಅದು ಎರಡು ಗೊತ್ತೇ ಇಲ್ಲ. ಒಂದು ನಿಮಿಷ ಹೇಳ್ತೇನೆ ಮ್ಯಾಮ್. ಏಕಾದಶಿ ಯಾವಾಗ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಪೂರ್ಣಿಮಾ ಇವಾಗ ಈ ವೇದಿಕೆಯಲ್ಲಿ ಪೌರ್ಣಿಮಾ ಏನು ಧ್ಯಾನ ಮಾಡ್ತೇವಲ್ಲ, ಅದರಿಂದಾಗಿ ನನಗೆ ಇವತ್ತು ಪೂರ್ಣಿಮಾ ಅಂತ ಗೊತ್ತಾಗ್ತದೆ. ಅದರ ಇಡೀ ಜೀವನದಲ್ಲಿ ನಾನು ಪೂರ್ಣಿಮಾ ಯಾವಾಗ, ರಾಹುಕಾಲ ಯಾವಾಗ, ಅದೇನೋ ಗುಳಿಗ ಕಾಲ ಯಾವಾಗ, ಏಕಾದಶಿ ಅಂದ್ರೆ ಇನ್ನೂ ಸಹ ಏನು ಅಂತ ಗೊತ್ತಿಲ್ಲ. ದೇವ್ರು ನನಗೆ ಹೇಳ್ಕೋಬಾರ್ದು, ಸುಖವಾಗಿಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ. ಯಾವ್ದು ನನಗೆ ಆಚರಣೆ ಗೊತ್ತಿಲ್ಲ, ನಾನು ಆಚರಣೆನೂ ಮಾಡೋದಿಲ್ಲ. ಇವತ್ತು ಗೊತ್ತಿರೋರ್ಗೂ ದೇವ್ರಿದಾನೆ, ಗೊತ್ತಿರೋರ್ಗೂ ದೇವ್ರಿದಾನೆ, ಗೊತ್ತಿಲ್ಲದೆ ಇದ್ದವ್ರಿಗೂ ದೇವ್ರಿದಾನೆ. ದೇವ್ರೊಬ್ಬ. ಆತರ ಮನ್ಸಲ್ಲಿ ಇಟ್ಕೋಬೇಡಿ, ಎಲ್ಲ ಮನಸ್ಸು ಅಷ್ಟೇ. ಓಕೆ ಮೇಡಮ್, ಕೃಷ್ಣ ಬೇರೆ ಶಿವ ಬೇರೆ ಅಂತ, ಹರಿಹರ ಎರಡು ಇದೆ. ಅದಕ್ಕೆ ಹರಿಹರ ಪುರ ಅಂತ ಕೂಡ ಇದೆ. ಮೇಡಮ್, ನಾಗರತ್ನ ಮ್ಯಾಮ್, ನಾವು ತುಂಬಾ ಡ್ರ್ಯಾಗ್ ಮಾಡೋದು ಬೇಡ. ಧ್ಯಾನಕ್ಕೆ ಸಮಯ ಆಯ್ತು. ಪ್ರಿಯಾಂಕಾ ಮೇಡಮ್ಗೆ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಯಾವುದು ನಮ್ಮ ಮನಸ್ಸೊಂದು ಶುದ್ಧ ಇದ್ರೆ ಯಾವುದು ಅಶುದ್ಧನೇ ಅಲ್ಲ ಅಂತ ಹೇಳತಕ್ಕಂತ ಭಾವನೆಯಲ್ಲಿ ತಾವಿದ್ರೆ ಏನು ಸಹ ಆಗಲ್ಲ. ಅದೆಲ್ಲ ಅವರವರ ಸ್ವಂತ ಅಭಿಪ್ರಾಯಗಳು. ನಾವು ಅದನ್ನ ಮಾಡಿದಂಥದ್ದು, ದೇವರು ಅಂತ ಹೇಳ್ತಕ್ಕಂಥದ್ದು ಬಂದು ಏನು ಮಾಡಿಲ್ಲ. ಮಾನವರು ಅವರವರ ಏನು ಸೌಕರ್ಯಕ್ಕೆ ಅನುಗುಣವಾಗಿ ಮಾಡಿರತಕ್ಕಂತಹ ಪದ್ಧತಿಗಳು. ನಾನು ಹೀಗೆ, ನೀನು ಹೀಗೆ, ಅವ್ರು ಹಾಗೆ, ಅದು ಯಾವುದು ಸಹ ಬೇಡ. ಮನಸ್ಸನ್ನ ಶುದ್ಧ ಇಟ್ಕೊಳ್ಳಿ. ಏನ್ ಬೇಕಾದ್ರೂ ನೀವು ಮಾಡಿ, ಅದೇ ನಮಗೆ ಸುಖವನ್ನ ಕೊಡ್ತದೆ, ಸಂತೋಷವನ್ನ ಕೊಡ್ತದೆ. ಅಷ್ಟೇ ನನ್ನ ಪಾಲಿಸಿ. ಓಕೆ, ನಾನೇ ಉದಾಹರಣೆ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಧ್ಯಾನಕ್ಕೆ ಹೋಗೋಣ. ಈಗಾಗಲೇ ಸಮಯ ಆಯ್ತು. ಇವತ್ತು ಬಹುಶಃ ನಾವು 30 ನಿಮಿಷಗಳ ಮಾತ್ರ ಧ್ಯಾನವನ್ನ ಮಾಡೋಣ. ಈಗಾಗಲೇ ಧ್ಯಾನದ ಅನುಭವ ಇರುವವರು ಒಂದು ಗ್ಲಾಸ್ ನೀರನ್ನ ಎಲ್ಲರೂ ಸೇವಿಸ್ಕೊಳ್ಳಿ. ಒಂದು ಗ್ಲಾಸ್ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯಿಂದ ಕೂಡಿದಂತಹ ನೀರನ್ನ ಸೇವಿಸೋಣ. ಎಲ್ಲರೂ ಸಹ ತಮ್ಮ ಕನ್ನಡಕವನ್ನ ಎತ್ತಿ ಅದನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನದ ನಂತರ ಕನ್ನಡಕವನ್ನ ಧರಿಸ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಕುತ್ತಿಗೆ ಮತ್ತು ಬೆನ್ನನ್ನ ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಸೋಫಾ ಅಥವಾ ಬೆಂಚು ಅಥವಾ ಮಂಚದ ಮೇಲೆ ಕೂತು ಕಾಲನ್ನ ಕೆಳಗೆ ಬಿಟ್ಟವರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೆ ಕೈಯನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಒಂದು ವೇಳೆ ತಾವು ನೆಲದ ಮೇಲೆ ಕೂತು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತಿದ್ದಂತಹ ಪಕ್ಷದಲ್ಲಿ ಅದೇ ಸ್ಥಿತಿಯಲ್ಲಿ ತಮ್ಮ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ನಿರಾಳವಾಗಿ ಕೂತ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ಳಿ. ಮುಖದಲ್ಲಿ ಮುಗುಳ್ನಗೆಯನ್ನ ಇಟ್ಟುಕೊಳ್ಳಿ.
ಬಹುಶಃ ನಿನ್ನೆ ನಮಗೆ ಧ್ಯಾನ ಮಾಡಿದಾಗ ತುಂಬಾ ಅನುಭವ ಆಯಿತು. ನಾವು ಹೇಗಿರಬೇಕು, ಸ್ಮೈಲ್ನ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಒಂದು ಗೈಡ್ ಮಾಡಿ ನಮ್ಮ ನಗುಮುಖ ಇರ್ಲಿ ಅಂತ ಹೇಳ್ತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿ ಧ್ಯಾನವನ್ನು ಮಾಡಿಸಿದ್ರು. ಯಾವಾಗಲೂ ಅಷ್ಟೇ ನಾವು ಧ್ಯಾನಕ್ಕೆ ಕೂತಾಗ ಮುಖ ಗಂಟು ಹಾಕಿ ಆಗ್ಲಿ ಅಥವಾ ಕಣ್ಣನ್ನ ಬಿಗಿಯಾಗಿ ಮುಚ್ಚುದಾಗ್ಲಿ, ಶರೀರದಲ್ಲಿ ಬಿಗಿಯಾಗಿ ಸ್ಟ್ರೇಟ್ ಒಂಥರ ಬಿಗಿಯಾಗಿ ಕೂತ್ಕೊಳ್ಳೋದಾಗ್ಲಿ ಮಾಡಬಾರದು. ನಿರಾಳವಾಗಿ ಸರಳವಾಗಿ ಬಿಗಿತ್ವ ಇಲ್ಲದೆ ನಮ್ಮ ಇಡೀ ಶರೀರವನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ನಾವು ಕೂತ್ಕೊಂಡು ಧ್ಯಾನಸ್ಥರಾಗೋಣ. ನಾವು ಮಾಡತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ಇದನ್ನ ಪ್ರತಿದಿನ ಹೇಳೋದು ಯಾಕಂತಂದ್ರೆ, ನಾವು ಧ್ಯಾನ ಮಾಡುವಾಗ ತುಂಬಾ ಜನರಿಗೆ ನನಗೆ ಆಲೋಚನೆಗಳು ಬರ್ತವೆ, ಕಾನ್ಸಂಟ್ರೇಷನ್ ಆಗುದಿಲ್ಲ ಅಂತ ಹೇಳ್ತೇವೆ. ಎಲ್ಲ ಮಾನವರಿಗೆ ಸಹಜ ಆದಂಥದ್ದು. ನಾವು ಮಾಡತಕ್ಕಂಥ ಧ್ಯಾನ ಮಾಡುವಾಗ ನಮ್ಮಲ್ಲಿ ಸಾಕಷ್ಟು ಆಲೋಚನೆಗಳು ಬರತಕ್ಕಂಥದ್ದು. ನಿನ್ನೆ ನಮ್ಮ ಮಧುರಾ ಮೇಡಮ್ ಹೇಳಿದ್ರು, ನಾವು ಪ್ರಾಪಂಚಿಕ ಜೀವನದಲ್ಲೂ ಇದ್ದೇವೆ, ಈಗ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬರುವಾಗ ಧ್ಯಾನವನ್ನ ಮಾಡಿದಾಗ ಅಷ್ಟು ಬೇಗ ನಮ್ಮ ಪ್ರಾಪಂಚಿಕ ಜೀವನದಿಂದ ನಾವು ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅದರದೇ ಆದ ಸಮಯ ಇದೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗುದಿಲ್ಲ. ಪ್ರತಿಯೊಬ್ಬರ ಮನಸ್ಸು ಅಥವಾ ದೇಹ ಅಥವಾ ಅವರ ಆಲೋಚನೆಗಳು, ಅವರ ಆಧ್ಯಾತ್ಮಿಕ ಶಕ್ತಿಗಳು ಸಹ ಬೇರೆ ಬೇರೆ ಇರ್ತದೆ. ಆದರೆ ಯಾರಿಗೂ ಯಾವುದೇ ಚಿಂತೆ ಬೇಡ, ಅವರಿಗಾದದ್ದು ನನಗೆ ಆಗಿಲ್ಲ ಅಂತ ಹೇಳತಕ್ಕಂಥದ್ದು. ತಟಸ್ಥ ಮನಸ್ಸಿನಿಂದ ಶಾಂತ ರೀತಿಯಲ್ಲಿ ಕೇವಲ ಆನ ಪಾನ ಸತಿ ಧ್ಯಾನ, ನಾವು ಆಡುವ ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು, ನಾವು ಹೊರಗೆ ಬಿಡತಕ್ಕಂತಹ ಉಸಿರನ್ನ ಗಮನಿಸಿ, ಈ ಒಳಗೆ ತಗೊಳ್ಳುವಂತಹ ಹಾಗೂ ಹೊರಗೆ ಬಿಡತಕ್ಕಂಥ ಒಂದು ಉಸಿರಾಟ ಆಗುವಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ. ಆಲೋಚನೆ ಬಂದರೆ ಅದಕ್ಕೊಂದು ಧನ್ಯವಾದವನ್ನ ಹೇಳಿ ತಾವು ದಯಮಾಡಿ ತಮ್ಮ ಉಸಿರನ್ನೇ ಗಮನಿಸುತ್ತಾ ಕೂತ್ಕೊಳ್ಳಿ. ಇದರಲ್ಲಿಯೇ ನಾವು ಆಧ್ಯಾತ್ಮಿಕ ಜೀವನವನ್ನ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಸಹ ಮುಗುಳ್ನಗೆಯಿಂದ, ನಿರಾಳ ಮನಸ್ಸಿನಿಂದ, ತಟಸ್ಥ ಮನಸ್ಸಿನಿಂದ ಶಾಂತ ರೀತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನವನ್ನ ಮಾಡೋಣ. 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮಾಡೋಣ. 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನ ಅಥವಾ ಮೌನ ಧ್ಯಾನವನ್ನ ಮಾಡೋಣ. अपनी सुपर पावर यूज करने का टाइम आ गया। आप टेंशन मत लीजिए, आया है
ಸ್ಟೆಸ್ ಇನ್ನು 10 ನಿಮಿಷ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಯಾವುದೇ ಜಪ ತಪ ಶ್ಲೋಕ ಯಾವುದು ಸಹ ಮನಸ್ಸಲ್ಲಿ ಬೇಡ. ನಿರಾಳವಾದ ಮನಸ್ಸಿಂದ, ತಟಸ್ಥ ಮನಸ್ಸಿನಿಂದ ಶೂನ್ಯ ಧ್ಯಾನವನ್ನ ಮಾಡೋಣ. ಎಲ್ಲರೂ ಕೇವಲ ತಮ್ಮ ಉಸಿರಾಟವನ್ನ ಮೂಗಿನ ತುದಿಯ ಮೂಲಕ ಗಮನಿಸಿ.
ಮಾಸ್ಟರ್ಸ್, ಇನ್ನು 10 ಸೆಕೆಂಡುಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಮರಳಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಒಂದು, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳುತ್ತಾ ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಮುಗುಳ್ನಗುವಿನೊಂದಿಗೆ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನ ಮುಂದುವರಿಸುವವರು ಮುಂದುವರಿಸಬಹುದಾಗಿದೆ. ಧ್ಯಾನದಿಂದ ಎಚ್ಚರಿಕೆಗೆ ಬಂದವರು ತಮ್ಮ ಲೈಟ್ ಹಾಗೂ ವಿಡಿಯೋವನ್ನ ಆನ್ ಮಾಡಿಕೊಳ್ಳಿ. ಧ್ಯಾನವನ್ನ ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಕೃತಜ್ಞತೆಯನ್ನ ಹೇಳೋಣ. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಒಂದು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ತಾವು ಪಕ್ಕದಲ್ಲಿಟ್ಟುಕೊಂಡ ನೀರನ್ನ ದಯಮಾಡಿ ಎಲ್ಲರೂ ಸೇವಿಸಿ. ನಾಳೆ ವಿಶೇಷ ಕಾರ್ಯಕ್ರಮ. ತಮ್ಮಲ್ಲಿರುವ ಕಲೆಯನ್ನ ಪ್ರದರ್ಶಿಸಲಿಕ್ಕೆ ಸದಾವಕಾಶವನ್ನ ಈ ವೇದಿಕೆ ನೀಡಿದೆ. ದಯಮಾಡಿ ನಾಳೆ ಎಲ್ಲರೂ ಸಹ ಸಿದ್ಧರಾಗಿ ಬನ್ನಿ. 9 ಗಂಟೆಯಿಂದ ಈವರೆಗೆ ಈ ಒಂದು ವೇದಿಕೆಯಲ್ಲಿ ಆಗತಕ್ಕಂಥ ಕಾರ್ಯಕ್ರಮಗಳಿಗೆ ಸಹಕರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ನಮ್ಗೆಲ್ರಿಗೂ ಸಹಕಾರವನ್ನ ನೀಡುತ್ತಿರತಕ್ಕಂತಹ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.